ಇದೆಯಲ್ಲ, ಜಸ್ಟ್ ನಮ್ಮ ಒಂದು ಕನ್ನಡದ ವ್ಯಾಕರಣ ಕಂಪ್ಲೀಟ್ ಒಂದು ಸಿಂಗಲ್ ವಿಡಿಯೋದಲ್ಲಿ ಏನ್ ಮಾಡಿದೀವಿ, ಸಂಪೂರ್ಣ ವ್ಯಾಕರಣ ಅದೊಂದು ನೋಡ್ಬಿಟ್ರೆ ನಿಮ್ಗೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ಕೊಟ್ಟಿರೋ ಎಕ್ಸಾಂಪಲ್ಸ್ ಗಳೇ ಇಲ್ಲೂ ಬಂದಿರೋದು. ಫಾರ್ ಎಕ್ಸಾಂಪಲ್ ಸಂಪನ್ನರಾದ ಯಾವ ಸಂಧಿ ಬರುತ್ತೆ ಇದು ಹೇಳ್ತೀರಾ? ಲೋಪಸಂಧಿ. ನೋಡಿ ಲೋಪಸಂಧಿಲಿ ನಾವು ಊರೂರು ಸಂಪನ್ನರಾದ, ನೋಡಿ ಸೇಮ್ ಎಕ್ಸಾಂಪಲ್. ಸಂಪನ್ನರಾದ ಹೆಂಗ್ ಬಿಡಿಸ್ತೀರಾ? ಸಂಪನ್ನರಾದ ಹೆಂಗ್ ಬಿಡಿಸ್ತೀರಾ? ಪಟಾಪಟ್ ಅಂತ ಹೇಳ್ಬೇಕು. ಎಸ್, ಹೆಂಗ್ ಬಿಡಿಸ್ತೀರಾ? ಲೋಪಸಂಧಿ ಬರುತ್ತೆ, ಹೆಂಗ್ ಬಿಡಿಸ್ತೀರಾ? ಸಂಪನ್ನರಾದ ನೋಡಿ, ಸಂಪನ್ನ ರಾ, ಸಂಪನ್ನ ರಾಧ, ಸಂಪನ್ನ ನೋಡಿ ಇಲ್ಲಿ ಏನಾಗುತ್ತೆ? ಸಂಪನ್ನ ಪ್ಲಸ್ ಅರಾಧ ಅಂದ್ರೆ ಇಲ್ಲಿ ರಾ ಬರುತ್ತೆ, ಲೋಪ ಆಗುತ್ತೆ, ಅದ ಅರ್ಥ ಕೆಡಲ್ಲ. ಲೋಪ ಆಗುತ್ತೆ, ಅರ್ಥ ಕೆಡಲ್ಲ. ಓಕೆ, ಸಂಪನ್ನರಾದ. ಸೊ ಇಲ್ಲಿ ರೈಟ್ ಆನ್ಸರ್ ಲೋಪಸಂಧಿ. ವಧೋಪೇತ ನೋಡಿ, ಇದು ಕೂಡ ಇದೇ ಸೇಮ್ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ. ವಧೋಪೇತ, ವಧು ಪ್ಲಸ್ ಅಪೇತ ಅಂತ ಬರಿಬೋದಾ? ಅದೇ ಎಂತ ಬರಿಬೋದು? ಎಂತ ಬರಿಬೋದು? ಸವರ್ಣ ನೋಡಿ, ಇದೇ ಸೇಮು. ವಧು ಪ್ಲಸ್ ಉಪೇತ, ಅಪೇತ ಅಲ್ಲ ಉಪೇತ. ಇಲ್ಲಿ ವಧು ಪ್ಲಸ್ ಉಪೇತ. ಇಲ್ಲಿ ಏನಾಗುತ್ತೆ? ಅಗೇನ್ ಇಲ್ಲಿ ವಧು, ಇಲ್ಲೂ ಕೂಡ ಹೂ ಇದೆ, ಇಲ್ಲೂ ಕೂಡ ಹೂ ಬರುತ್ತೆ. ಇಲ್ಲಿ ನೋಡಿ, ಈ ಹೂಗೆ ಏನು ಆದೇಶವಾಗಿ ಬರುತ್ತೆ? ಇಲ್ಲಿ ದೀರ್ಘ ಬರುತ್ತೆ. ಇದು ಕೂಡಿಸಿದಾಗ ಅದು ದೀರ್ಘ ಆಗ್ಬೇಕು. ಹೂ ಇರೋದು ಹೂ ಆಗ್ಬೇಕು. ಆ ಈ ಹೂ ಅಂತ ಬರ್ಬೇಕು ದೀರ್ಘ ಸ್ವರ. ಸೊ ಆಗ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ನಾನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸ್ನೇಹಿತರೆ, ಜಸ್ಟ್ ಕೀ ಆನ್ಸರ್ಸ್ ಬೇಗ ಮುಗಿಸ್ತೀನಿ ಅಂತ ಹೇಳಿದ್ದೀನಿ. ಎಣ್ ಸಂಧಿಗೆ ಹೋಗಿ, ಎಣ್ ಎಲ್ಲಿದೆ ಸರ್? ಯಾವತ್ತು ಜಗಜ್ಯೋತಿ ಆಗತ್ತಾ? ಅತ್ಯಾಧಾರ ಆಗತ್ತಾ? ಅತ್ಯಾಧಾರ ಆಗತ್ತೆ. ಅತ್ಯ ಪ್ಲಸ್ ಆಧಾರ ಅಲ್ವಾ? ಅತ್ಯ ಇದೆ, ಆಧಾರ, ಆಧಾರ ಆಗುತ್ತೆ. ಅತ್ಯ ಪ್ಲಸ್ ಆಧಾರ, ಅತ್ಯಾಧಾರ ಆಗ್ತಕ್ಕಂಥದ್ದು. ಓಕೆ, ಸೊ ಇದು ಎಣ್ ಸಂಧಿ. ಅಗೇನ್ ಎಣ್ ಸಂಧಿ ಹೆಂಗ್ ಗುರುತನೆ ಮಾಡ್ಬೇಕು? ಸೊ ಅಲ್ಲೂ ಕೂಡ ನೀವು ಏನ್ ಮಾಡ್ಬೋದು, ನಾನು ತೋರಿಸ್ತೀನಿ. ವಿಲ್ ಶೋ ಯು. ಅತ್ಯವಸರ, ಜಾತ್ಯತೀತ, ಅತಿ ಪ್ಲಸ್ ಅವಸರ ಅಂದ್ರೆ ಇಲ್ಲಿ ಅತ್ಯ ಪ್ಲಸ್ ಆಧಾರ ಅಂದ್ರೆ ಈಗ ಇಲ್ಲಿ ಏನ್ ಬರುತ್ತೋ ಆ ಬಂತು, ಇಲ್ಲಿ ಅದೇನಾಗತ್ತೆ? ಅತ್ಯಾದರ, ಎಂಪಾಕಾರ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ. ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಅತ್ಯಾಧಾರ ಇಸ್ ರೈಟ್ ಆನ್ಸರ್. ಬಿರುಗಾಳಿಗೆ ಪದವು ಯಾವ ವಿಭಕ್ತಿಗೆ ಸೇರಿದೆ ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ಯು ಫಾಲೋ ಅವರ್ ವ್ಯಾಕರಣದ ವಿಡಿಯೋ. ಇಲ್ಲಿ ಬಂದಿರೋ ಮೋಸ್ಟ್ ಆಫ್ ದ ಎಕ್ಸಾಂಪಲ್ ಅಲ್ಲಿಂದನೇ ಸೇಮ್ ಎಕ್ಸಾಂಪಲ್ ನ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಬಿರುಗಾಳಿಗೆ ಪದವು ಯಾವ ವಿಭಕ್ತಿಗೆ ಸೇರಿದೆ? ಹೂ, ಅನ್ನು, ಇಂದ, ಗೆ ಯಾಕೆ ಬರುತ್ತೆ? ಚತುರ್ಥಿ ವಿಭಕ್ತಿ. ಗೆ, ಕೆ, ಓಕೆ, ಗೆ, ಕೆ. ಬಿದ್ದುದನ್ನು ಪದಕ್ಕೆ ಹೊಂದಿಕೆಯಾಗುವ ವಿಭಕ್ತಿ. ಅನ್ನು, ಹೂ, ಅನ್ನು ಒಂದು ದ್ವಿತೀಯ ವಿಭಕ್ತಿ. ಇಲ್ಲಿ ನೋಡುದಲ್ಲ ಹಿಂದೆ ನೋಡಿ, ಅನ್ನು, ಇಂದ, ಗೆ, ಚತುರ್ಥಿ, ಕೆ. ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಪ್ರೀತಿಯ, ಯಾಗಲ್ಲ. ಕೆ ಎಲ್ಲಿದೆ? ಇಲ್ಲಿದೆ, ಜನಕ್ಕೆ, ಕೆ. ಸೊ ಓಕೆ, ಮರದ ಅತ್ತಣಿಂ ಹಳೆಗನ್ನಡದ್ದು ಅಂದ್ರೆ ಪಂಚಮಿ. ಇಲ್ಲೇ ಇದೆಯಲ್ಲ ಇದ್ರಿಂದ ನೋಡಿ, ಹಳೆಗನ್ನಡದಲ್ಲಿ ಇದು ಕೊಟ್ಟಿದ್ದ, ಯಾವ್ದ್ರಲ್ಲಿ ಕೊಟ್ಟಿದ್ದ? KPS ಅಲ್ಲಿ ಕೊಟ್ಟಿದ್ದ ಹಳೆಗನ್ನಡದ್ದು ಅತ್ತಣಿಂ. ಓಕೆ, ಸೊ ಅತ್ತಣಿದಂ ಅನ್ನೋದೆಲ್ಲ ನಮ್ಗೆ ಪಂಚಮಿ ವಿಭಕ್ತಿ ಬರುತ್ತೆ. ಅಲ್ಪ ಪ್ರಾಣಗಳು, ಅಲ್ಪ ಪ್ರಾಣ ಯಾವ್ದು ಇಲ್ಲಿ? ಕಚಟ, ತಪ, ಅಲ್ಪ ಪ್ರಾಣ ಅಲ್ವಾ? ಗೊತ್ತಿರ್ಬೇಕು. ಅಲ್ಪ ಪ್ರಾಣ ಯಾವುದು? ನಮ್ಗೆ ಮಹಾಪ್ರಾಣ ಯಾವುದು? ಅನುನಾಸಿಕ ಯಾವುದು? ಒಟ್ಟು 35 ಇದೆ. ವರ್ಗೀಯ ವ್ಯಂಜನದ ಅಡಿಯಲ್ಲಿ ಅಲ್ಪ ಪ್ರಾಣ ಬರುತ್ತೆ, ಮಹಾಪ್ರಾಣ, ಅನುನಾಸಿಕ. ಯೋಗವಾಹಕಗಳು, ಅಸ್ರಸ್ವರ, ದೀರ್ಘಸ್ವರ, ಇದೆಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಫೈನ್. ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಪದವನ್ನ ದೀರ್ಘ ಸ್ವರ ಅಂತ ಕರಿತೀವಿ. ಈ ತರ ಹೇಳಿದೆ ನಿಮ್ಗೆ. ಎರಡು ಮಾತ್ರ ನೋಡಿ, ಇವೆಲ್ಲ ಡೆಫಿನಿಷನ್ಸ್. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಪದವನ್ನು ದೀರ್ಘ ಸ್ವರ, ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳನ್ನು ಅಸ್ರ ಸ್ವರ ಅಂತ ಕರೀತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. KPS ಮತ್ತೆ KL ಕೇಳಿದ್ದ. KL ಏನ್ ಕೇಳಿದ್ದ? 1-0 ಬರ್ತಕ್ಕಂಥದ್ದು ಏನಂತ ಕರಿತೀವಿ? ಇಲ್ಲಿದೆ ನೋಡಿ, ಯೋಗವಾಹಕಗಳು 2, ಅನುಸ್ವಾರ ಎಷ್ಟಿದೆ? ಯೋಗವಾಹಕ 2 ಇದೆ. ಏನಿದು? ಅಹಾ. ಅನುಸ್ವಾರ ಇರೋದೇನು? ಯೋಗವಾಹಕಲ್ಲಿ 2 ಅಂದ್ರೇನು? ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಎಷ್ಟಿದೆ? ಒಂದೇ ಇರೋದು. ಏನ್ ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ಯೋಗವಾಹಕ 2 ಇದೆ, ಅದ್ರಲ್ಲಿ ಯಾವ್ದು? ಅನುಸ್ವಾರ, ವಿಸರ್ಗ. ಅನುಸ್ವಾರ ಎಷ್ಟು? ಒಂದೇ ಇರೋದು. ಅಹಂ ಅಂದ್ರೆ ನಾವೇನು 0 0 ಅಂತ 2 ಹಾಕ್ತಿವಿ, ಅದು ವಿಸರ್ಗ.
ಓಕೆ, ಇದು ಸಜಾತಿಯ ಒತ್ತಕ್ಷರ ಹೊಂದಿದ ಪದವಾಗಿದೆ. ಒತ್ತಕ್ಷರ ಸಜಾತಿ ಸೇಮ್ ಇರ್ಬೇಕು ಒತ್ತಕ್ಷರ. ನೋಡಿ, ಶಾಗೆ ಟಾ ಇದೆ, ಟ್ರಾ ಇದೆ, ಬೇರೆ ಬೇರೆ ಇದೆ. ಸಾಗೆ ತಾ ಇದೆ, ರಾವತ್ತಿದೆ, ಬೇರೆ ಬೇರೆ ಇದೆ. ದಾಗೆ ರಾವತ್ತಿದೆ, ಸೊ ಬೇರೆ ಬೇರೆ, ಎರಡು ಬೇರೆ ಬೇರೆ. ಸೊ ಇಲ್ಲಿ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ಸಜಾತಿಯ ಸಂಯುಕ್ತಾಕ್ಷರ ಹೊಂದಿರುವ ಪದ ಸೇಮು ಒತ್ತಕ್ಷರ ಇರಬೇಕು. ಕಾರ್ಯ ಅಲ್ಲ, ಕಾಗೆ ಟಾ ಇದೆ ಅಲ್ಲ, ದೂಗೆ ಬಾ ಇದೆ, ದಾ ಬಾ ಬೇರೆ ಬೇರೆ, ತಾಗೆ ತಾ ಒತ್ತಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಲೋಪಸಂಧಿ ಎಗೇನ್ ಕಣ್ಮುಚ್ಕೊಂಡು ಟಿಕ್ ಹಾಕಿ ನಾವು ಆಗಲೇ ಸ್ಟಾರ್ಟಿಂಗ್ ಗೆ ತೋರಿಸ್ಬಿಟ್ವಿ. ಊರು ಲೋಪಸಂಧಿಗೆ ಉದಾಹರಣೆ. ಓಕೆ, ನೆಕ್ಸ್ಟ್ ಸಮಾಸಗಳನ್ನು ಗುರುತಿಸಿ ಅಂತಿದೆ. ಓಕೆ, ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎರಡು ಬೇರೆ ಕೊಟ್ಟಿದ್ದಾನೆ. ಮ್ಯಾಗ ಪದದ ಗ್ರಾಂಥಿಕ ರೂಪ. ಮ್ಯಾಗ ಅಂದ್ರೆ ಮ್ಯಾಗೈತೆ ಅಂತೀವಿ, ಅಂದ್ರೆ ಮೇಲೈತೆ. ಓಕೆ, ಮೇಲೈತೆ ಗ್ರಾಂಥಿಕ ರೂಪ ಅಂದ್ರೆ ಗ್ರಂಥದಲ್ಲಿ ಬರೀತಕ್ಕಂಥದ್ದು. ಮಾತು ಭಾಷೆ ಬೇರೆ, ಗ್ರಾಂಥಿಕ ಬೇರೆ. ಹಿಂಗ, ಹಿಂಗ ಅಂದ್ರೇನು, ಹೀಗೆ ಅಲ್ವಾ, ಹೀಗೆ. ಓಕೆ, ನೆಕ್ಸ್ಟ್ ಚೋದ್ಯಂ ಪದದ ಅರ್ಥ ಏನು? ಆಕ್ಚುಲಿ ಇದು ಚೋದ್ಯಂ ಅಂತ ಬರ್ಬೇಕು, ಇದು ಚೋದ್ಯಂ ಅಂತ ಬರ್ಬೇಕು. ಆಶ್ಚರ್ಯ. ಓಕೆ, ನಾವು ಏನಂತ ಕರೀಬಹುದು, ಆಶ್ಚರ್ಯವಾಗಿ, ಹೊಸದಾಗೇನೋ ಆಯ್ತು ಅನ್ನೋ ರೀತಿ. ಕಮಕಿ, ಅದು ಆಕ್ಚುಲಿ ಕಮಕಿ ಅನ್ನೋಕ್ಕಿಂತ ಕುಮಕಿ ಅಂತ ಬರ್ಬೇಕಾಗಿತ್ತು. ಅಂದ್ರೆ ಸಹಾಯ, ಸಹಾಯ ಅಥವಾ ನಾವು ಈಗ ಕುಮ್ಕಿ ಆನೆಗಳು ಅಂತ ಹೇಳ್ತೇವೆ, ಅದು ಏನಕ್ಕಿರುತ್ತೆ ಪಕ್ಕದಲ್ಲಿ ಸಹಾಯಗೆ ಒಂದ್ ರೀತಿ. ಓಕೆ, ಆ ರೀತಿಯ ಅರ್ಥದಲ್ಲಿ ಬರ್ತಕ್ಕಂಥದ್ದು ಸಹಾಯ. ಸುರಭಿ, ಸುರಭಿ ಅಂತಂದ್ರೆ ಯಾವಾಗ್ಲೂ ದಾನ ಧರ್ಮ ಮಾಡ್ತಕ್ಕಂಥದ್ದು, ಅಂದ್ರೆ ಕಾಮಧೇನು. ಕಲ್ಪವೃಕ್ಷನ ಆಗುತ್ತೆ, ಆದ್ರೆ ಕಾಮಧೇನು ನಮ್ಗೆ ಅದ್ರದ್ದು ಕಂಪ್ಲೀಟ್ ಎಲ್ಲಾನು ಉಪಯೋಗ ಬರುತ್ತೆ. ಸತಿಪತಿ ಅನ್ನೋದು ದ್ವಿರುಕ್ತಿ. ಸತಿಪತಿ ದ್ವಿರುಕ್ತಿ. ದಗ ಅಂದ್ರೆ ಅನುಕರಣೆ ಮಾಡ್ತಾರೆ, ದಗ ಉರಿಯಿತು, ಅನುಕರಣಾಭಿಯ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಹೀಗೆ ಕರೆಯಲಾಗುತ್ತೆ. ಡೆಫಿನಿಷನ್ ಕೊಟ್ಟ. ಅರ್ಥವಿಲ್ಲದ ಧ್ವನಿ ವಿಶೇಷಣ ಅಂದ್ರೇನು? ಜೋಡು ನುಡಿ. ಅನುಕರಣೆ ದ್ವಿರುಕ್ತಿ ಅರ್ಥ ಇದೆ. ಸತಿಪತಿ, ಈಗ ಬಟ್ಟೆ ಬರೆ ಅಂತ ಬರ್ತೀವಿ, ಬಟ್ಟೆ ಬರೆ, ಇದು ಜೋಡು ನುಡಿ. ಬರೆ ಅಂದ್ರೆ ಏನೋ ಗೊತ್ತಿಲ್ಲ. ಓಕೆ, ಚೀಲಗೀಲ, ಚೀಲಗೀಲ ಅಂತ ಕರಿತೀವಿ, ಚೀಲಗೀಲ. ಗೀಲ ಅಂದ್ರೆ ಏನೋ ಗೊತ್ತಿಲ್ಲ, ಅಂದ್ರೆ ಅದು ಜಸ್ಟ್ ಜೋಡು ನುಡಿ, ಅರ್ಥವಿಲ್ಲದು. ಈಗ ತಿರುತಿರ್ವಿ ಅಂತಿದೆ, ಈ ಪದ ಯಾವ್ದಕ್ಕೆ ವ್ಯಾಕರಣಾಂಶಕ್ಕೆ? ತಿರುತಿರ್ವಿ ಅಂತಂದ್ರೆ ಬಾಣಕ್ಕ ಇರತಕ್ಕಂತ ಒಂದು ಹಗ್ಗ ಇರುತ್ತಲ್ಲ, ಅದು ಅದನ್ನ ಇಳಿದು ಎಳೆಯೋದು ಸೆಂಟ್ರಲ್ ಇಟ್ಕೊಂಡು. ತಿರು ಅಂದ್ರೂ ತಿರ್ವಿ ಅಂದ್ರೂ ಒಂದೇ. ಸೊ ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪಡೆ ನುಡಿ ಅಂತಾನು ಇದೆ, ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಪಡೆ ನುಡಿ ಅಲ್ಲ. ಪಡೆ ನುಡಿ ಅಂದ್ರೆ ಏನು ಅಂದ್ರೆ ನುಡಿಗಟ್ಟು ಅಂತ ಹೇಳ್ತೀವಿ, ಒಳ ಅರ್ಥ ನುಡಿಗಟ್ಟು. ಪಡೆ ನುಡಿ ಅಂದ್ರೆ ನುಡಿಗಟ್ಟು, ಒಳ ಅರ್ಥ ಅಂತ ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್ ಬನ್ನಿ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಕೃತ್ಯಾನುಪ್ಲಾಸ ಅಲಂಕಾರ. ನೋಡಿ, ಅಲಂಕಾರದಲ್ಲಿ ನಿಮ್ಗೆ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ ಗೊತ್ತಿರೋ, ಎರಡು ವಿಧ ಮಾಡ್ತೀವಿ. ಈ ಶಬ್ದಾಲಂಕಾರದಲ್ಲಿ ನಾವು ಅನುಪ್ರಾಸ, ವೃತ್ಯಾನುಪ್ರಾಸ, ಚಿತ್ರಕವಿತ್ವ, ಚೇಕಾನುಪ್ರಾಸ ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯ ಸಾಲುಗಳಿಗೆ ಪುನರಾವರ್ತಿ ಆಗಿದ್ರೆ ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವಿ. ನೋಡಿ, ಸೇಮ್ ಎಕ್ಸಾಂಪಲ್ ಇದೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಲ್ವಾ. ಲಾ ಮತ್ತೆ ಬಾ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಚೇಕಾನುಪ್ರಾಸ ಇವೆಲ್ಲ ಕೇಳ್ತಾನೆ, ಇವೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲ ಗ್ರಾಮರ್. ನಮ್ಗೆ ಹೇಳಿದ್ನಲ್ಲ, ಅದೇ ನಮ್ಮ ಗ್ರಾಮರ್ ವ್ಯಾಕರಣದ ಸಂಪೂರ್ಣ ವ್ಯಾಕರಣ ವಿಡಿಯೋ ನೋಡಿದ್ದ ಸ್ನೇಹಿತರೆ, ಇದನ್ನ ಬೇಗ ಆನ್ಸರ್ ಮಾಡಿ. ಅಲ್ಲಿ ಸೇಮ್ ಎಕ್ಸಾಂಪಲ್ಸ್ ಕೂಡ ಇದೆ ಇಲ್ಲಿ. ಒಳಗಿನ ಮಂದಿ ಗುಂಡು ಹೊಡಿದರೂ ಮುಂಗಾರಿ ಸಿಡಿದ ಸಿಡದಂಗ. ಈ ವಾಕ್ಯದಲ್ಲಿ ಅಲಂಕಾರ ನೋಡಿ. ಇಲ್ಲಿ ಅಲಂಕಾರಗಳು ಗುರುತೋದು ಹಿಡಿಯೋದು ಈಸಿ. ಅಲಂಕಾರ ಯಾವ್ದು ಅಂತ ಕೇಳಿದ್ರು, ಉಪಮೇಯ ಯಾವ್ದು, ಉಪಮಾನ ಯಾವ್ದು ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ. ಅಲಂಕಾರ ಯಾವ್ದು ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತಾರೆ, ಇಟ್ ಇಸ್ ಉಪಮಾ ಅಲಂಕಾರ. ಯಾಕೆಂದ್ರೆ ಸಿಡಿದಂಗ, ಅಂಗ, ಅದೇ ತರ, ಅಂದ ಹಾಗೆ, ಅಂತೆ ಅಂತ ಎಲ್ಲ ಬಂದ್ರೆ ಉಪಮಾ ಅಲಂಕಾರ. ಈಗ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ರೂಪಕಾಲಂಕಾರಕ್ಕೆ ಉದಾಹರಣೆ. ರೂಪಕಾಲಂಕಾರದಲ್ಲಿ ಇದು ಅದೇ ರೀತಿ ಮಾತಾಡ್ತೀವಿ, ಅಂತೆ ಅಂತ ಬರಲ್ಲ. ಪಾದ ಕಮಲ, ಪಾದ ಕಮಲದಂತೆ ಅಂತ ಇಲ್ಲಿಲ್ಲ, ಬಟ್ ಜಸ್ಟ್ ಪಾದನೇ ಕಮಲ ನಂಗೆ. ಸೊ ವನಜಮುಖಿ, ಪ್ರೀತಿ, ಇವೆಲ್ಲ ಏನಿದೆ ಅಂತೆ ಅಂತಿಲ್ಲ, ಸೇಮ್ ಅದೇ ಇದು ಅನ್ನಂಗೆ, ಅದನ್ನ ರೂಪಕಾಲಂಕಾರ ಅಂತ ಕರಿತೀವಿ. ಅದಕ್ಕೆ ಇವೆಲ್ಲವೂ ಕೂಡ ಕರೆಕ್ಟ್ ಆನ್ಸರ್, ಎಲ್ಲವೂ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ. ಯಮ್ಮಕ, ಚಿತ್ರಕವಿತ್ವ ಇವೆಲ್ಲ ಗೊತ್ತಿರಬೇಕು. ಗೀಜುಗನ ಗೂಡುಗಳು ತೊಟ್ಟಿಲಿನಂತೆ ಹಾರಾಡುತ್ತಿದ್ದವು. ಈ ವಾಕ್ಯದಲ್ಲಿ ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ? ನೋಡಿ, ಅಂತೆ ಅಂತ ಬಂತು, ಕಣ್ಣು ಮುಚ್ಕೊಂಡು ಚಿಕ್ಕ ಹಾಕಿ ಉಪಮಾಲಂಕಾರ. ಅಷ್ಟೇ, ಸಿಂಪಲ್. ಏನ್ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಗಿರಿವನ ದುರ್ಗಗಳು, ಗಿರಿಯು ವನವು ದುರ್ಗವು ಎಲ್ಲನೂ ಇಂಪಾರ್ಟೆಂಟ್ ಇಲ್ಲಿ. ದ್ವಂದ್ವ ಸಮಾಸ. ಆ ಕಲ್ಲು, ಈ ಬೆಕ್ಕು ಇವೆಲ್ಲ ಹೇಳ್ತೀವಿ. ಆ ಈ ಅಂತೆಲ್ಲ ಬಂದ್ರೆ
ಗಮಕ ಸಮಾಸ. ಓಕೆ, ನೋಡಿ ದ್ವಂದ್ವ ಸಮಾಸದಲ್ಲಿ ಗಿರಿವರ ದುರ್ಗ, ರಾಮ ಲಕ್ಷ್ಮಣರು, ಗಿರಿವು ವನವು ಇದು ರಾಮ ಲಕ್ಷ್ಮಣರು ಅಂದ್ರೆ ನಾವು ಇಲ್ಲಿ ರಾಮ ಮತ್ತೆ ಲಕ್ಷ್ಮಣನು ಲಾಮನು ಅಂತ ಕರಿತೀವಿ. ಹಾಗೆ ಗಮಕ ಸಮಾಸ ಬಂದ್ರೆ ಆ ಕಲ್ಲು, ಅದು ಪ್ಲಸ್ ಕಲ್ಲು, ಈ ಬೆಕ್ಕು, ಇದು ಪ್ಲಸ್ ಬೆಕ್ಕು, ನೇಯ್ದ ವಸ್ತ್ರ, ನೇಯ್ದುದು ಪ್ಲಸ್ ವಸ್ತ್ರ, ಆ ಹುಡುಗ, ಇವೆಲ್ಲ ಗಮಕ ಸಮಾಸ. ನೋಡಿದ ತಕ್ಷಣ ಆನ್ಸರ್ ಮಾಡ್ಬಿಡ್ಬೋದು. ಓಕೆ, ಸೊ ಯಾರು ವ್ಯಾಕರಣ ನೋಡಿಲ್ಲ, ಇವತ್ತು ಕೂಡ ನಮ್ಮ ಟೆಲಿಗ್ರಾಮ್ ಅಲ್ಲಿ ಬೆಳಗ್ಗೆ ಶೇರ್ ಮಾಡಿದೆ, ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಇಂಗ್ಲಿಷ್ ಗ್ರಾಮರ್, ಕನ್ನಡ ವ್ಯಾಕರಣ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರೋದು ಶೇರ್ ಮಾಡಿದೀನಿ, ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಸಮಾಸಗಳ ಬಗ್ಗೆ. ತಲೆನೋವು. ತಲೆನೋವು ತತ್ಪುರುಷ ಸಮಾಸ. ಹೌದು. ಹೊಸಗನ್ನಡ ಯಾವ ಸಮಾಸ? ಹೊಸದು ಪ್ಲಸ್ ಕನ್ನಡ ಯಾವ ಸಮಾಸ? ಯಾವ ಸಮಾಸ ಸ್ನೇಹಿತರೆ? ಫಟಾಫಟ್ ಅಂತ ಹೇಳ್ಬೇಕು. ಎಸ್, ಕರ್ಮಧಾರನೆ. ನೋಡಿ ಇಲ್ಲಿ ಸೇಮ್ ಇದೆ, ಇಲ್ಲಿ ಹೊಸ ಕನ್ನಡ ನೋಡಿ, ಇವೆಲ್ಲ ಮಾಡಿರೋದೆ ನಾವು. ಅದನ್ನೇ ಹೇಳಿದ್ದು, ನಮ್ ಜಸ್ಟ್ ನಾವು ಕನ್ನಡ ವ್ಯಾಕರಣದ ಯಾರು ಓದ್ಕೊಂಡು ಸೇಮ್ ಎಕ್ಸಾಂಪಲ್ ಬಂದಿದೆ. ಏನು ಸರ್, ಯಾವ ಕನ್ನಡ? ಇಲ್ಲಿ ಗುಣ ಹೇಳುತ್ತೆ ಪೂರ್ವ ಪದ, ಹೊಸದ ಹಳೇದ ಗುಣ ಹೇಳ್ತಾ ಇರ್ತಕ್ಕಂಥದ್ದು ಹೊಸ ಕನ್ನಡ. ಹೊಸದು ಪ್ಲಸ್ ಕನ್ನಡ, ಹೊಸದು ಇದು ಗುಣ ಹೇಳೋದು, ಪ್ಲಸ್ ಕನ್ನಡ ಇದು ನಾಮ ಪದ. ಸೊ ಕ್ರಿಯಾ ಕರ್ಮಧಾರೆ. ಕಟ್ಟೆ ಕಾಂತ ಕರ್ಮಧಾರೆ. ಹೂದೋಟ. ಹೂದೋಟ ಎಗೇನ್ ಇದು ತತ್ಪುರುಷ ಸಮಾಸ. ನೋಡಿದ ತಕ್ಷಣ ಹೇಳ್ಬೋದು ಹೂದೋಟ ಅಂದ್ರೆ ಎರಡೂ ನಾಮಪದ ಇರುತ್ತೆ, ಪೂರ್ವ ಪದ ಉತ್ತರ ಪದ ಬಿಡಿಸಿದಾಗ. ಆದ್ರೆ ನಮಗೆ ಉತ್ತರ ಪದ ಪ್ರಧಾನವಾಗಿರುತ್ತೆ. ನೋಡಿ ಇದೆಯಾ, ಇದೆ ಹೂದೋಟ, ಹೂದೋಟ. ಓಕೆ, ಉತ್ತರ ಪದ ಪ್ರಧಾನ ಆಗಿರುತ್ತೆ. ಅಂದ್ರೇನು? ಹೂವು, ಹೂವಿನ ಪ್ಲಸ್ ತೋಟ. ಸೊ ತತ್ಪುರುಷ ಸಮಾಸ. ಕ್ರಿಯಾ ಸಮಾಸ. ಕ್ರಿಯೆ ಇರ್ಬೇಕು. ಎಲ್ಲಿ ಕ್ರಿಯೆ ಆಗ್ತದೆ? ನಲ್, ಮೊಲ್ಗ, ಅಂಗೈ, ಹೊಸಗನ್ನಡ, ಬಿಲ್ಲೊಂಡು. ಬಿಲ್ಲೊಂಡು ಕ್ರಿಯೆ ಆಗ್ತಾ ಇದೆ. ಏನ್ ಕ್ರಿಯೆ ಆಗುತ್ತೆ? ಬಿಲ್ಲನ್ನು ಪ್ಲಸ್ ಏನು? ಬಿಲ್ಲನ್ನು ಪ್ಲಸ್ ಬಿಲ್ಗೊಂಡು, ಬಿಲ್ಲನ್ನು ಎಂತ ಬಿಡಿಸ್ತೀವಿ ನಾವು ಅದನ್ನ. ಪ್ಲಸ್ ಕೊಂಡು, ಬಿಲ್ಗೊಂಡು. ಎಲ್ಲಿದೆ ಸರ್ ಇದು? ಇಲ್ಲಿದೆ. ಬಿಲ್ಲನ್ನು ಪ್ಲಸ್ ಕೊಂಡು. ಕ್ರಿಯೆ ಹೇಳ್ತಾ ಇದೆ. ಉತ್ತರ ಪದ, ಪೂರ್ವ ಪದ ನಾಮಪದ ಆಗಿದೆ. ಓಕೆ, ಸೊ ಯಾವ್ದು ಸರ್? ಬಿಲ್ಗೊಂಡು ಕ್ರಿಯಾ ಸಮಾಸ. ಓಕೆ, ನೋಡಿ ಸೇಮ್ ಉದಾಹರಣೆ ಇದೆ. ಅದಕ್ಕೆ ಹೇಳಿದ್ದು ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಇಲ್ಲ ಸ್ನೇಹಿತರೆ, ಜಸ್ಟ್ ನಮ್ ವ್ಯಾಕರಣ ವಿಡಿಯೋ ಇಟ್ಕೊಂಡು ನೀವೇ ಆನ್ಸರ್ ಕಂಡು ಹಿಡ್ಕೊಂಡ್ಬಿಡ್ಬೋದು. ಅಥವಾ ಓದಿದ್ರು ಜಸ್ಟ್ ನೀವೇ ಟಿಕ್ ಹಾಕೋದು. 50ಕ್ಕೆ 50 ತೆಗಿಬಹುದಾಗಿರ್ತಕ್ಕಂಥ ಪೇಪರ್ ಇದು ಕನ್ನಡದಲ್ಲಿ. ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಅಂದ್ರೆ ನಾವು ಮೂರನೇ ಅರ್ಥ ಕೊಡ್ತಕ್ಕಂಥದ್ದು. ಬೆಂದಗೋಳು ಅಲ್ಲ, ಮಹೀಪತಿ. ಸಿಂಪಲ್. ರಾಜಮಂದಿರ, ರಾಜನ ಮಂದಿರ. ಎಗೇನ್ ಯಾವ್ದಿದು? ತತ್ಪುರುಷ ಅಲ್ವಾ? ನೋಡಿ ಬಹುರ್ವಿಹಿ ಅಂದ್ರೇನು? ಈಗ ಮುಕ್ಕಣ್ಣ, ಅಣೆಗಣ್ಣ, ಮೂರು ಅಂದ್ರೆ ಯಾರೋ ಒಂದು ಶಿವ, ಚಕ್ರಪಾಣಿ ವಿಷ್ಣು, ಆತರ. ಓಕೆ, ರಾಮ ಲಕ್ಷ್ಮಣರು. ಎಗೇನ್ ರಾಮನರು ಪ್ಲಸ್ ಲಕ್ಷ್ಮಣನು ಯಾರು? ದ್ವಂದ್ವ ಸಮಾಸ. ಭೀಮಾರ್ಜುನರು ದ್ವಂದ್ವ ಸಮಾಸ. ಹೌದು. ಮುಂಗೈ, ಕೈ ಪ್ಲಸ್ ಮುಂದೆ, ಕೈ ಪ್ಲಸ್ ಮುಂದೆ ಅಂದ್ರೆ ಅಂಶಿ ಸಮಾಸ. ಅಂಶಿ ಬಂದ್ಬಿಡ್ತು ಅಷ್ಟೇ. ಸಮಾಸ ಇಸ್ ವೆರಿ ಈಸಿ. ನೋಡಿ ಇದರಲ್ಲಿ ಕಂಪ್ಲೀಟ್ ಸಂಧಿಗಳ ಒಂದು 5 ಕ್ವಶನ್ ಕೊಟ್ಟಿದ್ದಾನೆ, ಸಮಾಸಗಳೊಂದು 5 ಕ್ವಶನ್, ಅಲಂಕಾರಗಳು ಕೇಳಿದ್ದಾನೆ, ವಿಭಕ್ತಿ ಪ್ರತ್ಯಯ ಕೇಳಿದ್ದಾನೆ, ಒಂದ್ 4-5 ತತ್ಸಮ ಕೇಳಿದಾನೆ, 4-5 ನಿಮ್ಗೆ ಪದಗಳ ಅರ್ಥ ಕೇಳಿದಾನೆ. ಹೆಮ್ಮರ ಕರ್ಮಧಾರೆ ಸಮಾಸ. ಹೌದು ಸರ್. ಕಾಲು ಬಳೆ, ಕಾಲಿನ ಬಳೆ ಯಾವುದು? ಅಂಶಿ ಸಮಾಸ. ಇವು ಕಾಲಸೂಚಕ ಪ್ರತ್ಯಯಗಳು. ಸಾರಿ ಇದು ಅಂಶ ಅಲ್ಲ, ಇದು ಕಾಲ ಬಳೆ. ಯಾವುದು? ಅಂಶಿನ ಯಾವುದು ಇದು? ಎಸ್, ಇವು ಕಾಲಸೂಚಕ ಪ್ರತ್ಯಯಗಳು. ನೋಡಿ ಕಾಲ ಹೇಳ್ತಕ್ಕಂಥದ್ದು ಪೂರ್ವ ಅಂದ್ರೆ ಭೂತಕಾಲ, ಭವಿಷ್ಯತ್, ಇತರ. ಈಗ ಆಗಿದೆ, ದ, ಹೋದ, ಬಂದ, ಹೋಗುವ, ವಾ, ದ ಎಲ್ಲಿದೆ? ಇಲ್ಲಿದೆ. ಕಾಲಸೂಚಕ ಪ್ರತ್ಯಯಗಳು. ನೋಡಿ ಇದೆಯಲ್ಲ, ಈಕೆ, ಹೀಗೆ, ವಣಿಗೆ, ಹೀಗೆ, ಈಕೆ, ಇದೆಲ್ಲ ಕೃದಂತ ಭಾವ ನಾಮ. ಎಲ್ಲಿದೆ ನೋಡಿ? ಕೃದಂತ ಭಾವನಾಮ. ನೋಡಿ ಈಕೆ, ಹೀಗೆ, ತಟ, ಸೇಮ್ ಡೆಫಿನಿಷನ್ ಕೇಳಿದಾನೆ ಸ್ನೇಹಿತರೆ. ಅದನ್ನೇ ಹೇಳಿದ್ ನಾನು. ವ್ಯಾಕರಣ ಪುನಃ ಹೇಳ್ತಾ ಇರ್ತೀನಿ ನಾನು. ನಮ್ಮ ವ್ಯಾಕರಣ ವಿಡಿಯೋ ನೋಡಿ ಸಾ. ಉತ್ತ, ದರೆ, ಅಲು, ಅಲುಕೆ, ಇವೆಲ್ಲ ನಮ್ಗೆ ಕೃದಂತ ಯಾವ್ದು ಬರುತ್ತೆ? ಕೃದಂತ ಅವ್ಯಯ. ನೋಡಿ ಉತ್ತ, ದರೆ, ಅಲು, ಅಲಿಕೆ, ಕೃದಂತ ಅವ್ಯಯ. ಓಕೆ, ತನ, ಈಕೆ ಇವೆಲ್ಲ ತದ್ದಿದಾಂತ ಬರುತ್ತೆ. ತದ್ದಿಂತ ಭಾವನಾಮ, ತದ್ದಿದಾಂತ ಭಾವನಾಮ. ಓಕೆ, ಇದು ಬಗ್ಗೆ ಇಟ್ಟಾಕಿ. ಇದು ರೈಟ್ ಆನ್ಸರ್ ಡಿ.
ಭೂತ ಕೃದಂತದಲ್ಲಿ ಬರುವ ಕಾಲಸೂಚಕ ಭೂತ ಅಗೇನ್ ಇಲ್ಲಿ ದಾ ಇರ್ಬೇಕು, ಇಲ್ಲಿದೆ ಸಿಂಪಲ್. ಭೂತ ಭೂತ ಕೇಳಿರೋದು ಭವಿಷ್ಯತ್ತಲ್ಲ ಅಥವಾ ವರ್ತಮಾನ ಅಲ್ಲ. ನಂಬಿಕೆ ಕೃದಂತ ಭಾವನಾಮ, ನಡೆಯುತ್ತ ಕೃದಂತ ಅವ್ಯಯ, ಉತ್ತ ಇದೆ, ಉತ್ತ ಇಲ್ಲಿದೆ ನೋಡಿ, ಉತ್ತ ಕೃದಂತ ಅವ್ಯಯ. ನಾವು ಇಲ್ಲಿ ತೋರ್ಸೋಣ ಇರ್ತಾನೆ ನೋಡಿ, ಕೃದಂತ ಅವ್ಯಯ ಉತ್ತ, ಕೃದಂತ ಅವ್ಯಯ, ನಡೆಯುತ್ತಾ, ಮಾಡುತ್ತಾ, ಓಕೆ, ತಿನ್ನುತ್ತಾ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಮಾಡದೆ ಕೃದಂತ ಅವ್ಯಯ, ಕೊಡುಗೆ, ಗೆ 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 ಅಗೇನ್ ಬನ್ನಿ, ಕೊಡುಗೆ, ಗೆ ಇಲ್ಲಿದೆ, ಗೆ ಇಕೆ ಕೃದಂತ ಭಾವನಾಮ. ಸಿಂಪಲ್ ಡೆಫಿನಿಷನ್ಸ್ ಅಷ್ಟೇ. ನದಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಯಾವ್ದು? ನದಿ ಅಂದ್ರೆ ರೂಢಿಯಿಂದ ಬಂದ ರೂಢನಾಮ. ಸಹದೇವ ಎಷ್ಟಿಟ್ಟಿರೋದು ಅನ್ವರ್ಥನಾಮ ಅಲ್ಲ, ಅಂಕಿತ ನಾಮ. ಅನ್ವರ್ಥ ಅಲ್ಲ, ಅಂಕಿತ ನಾಮ. ಓಕೆ, ಇಲ್ಲಿ ನೋಡಿ, ಈಗ ಅಂಕಿತ ನಾಮ ನೋಡಿ, ಸಹದೇವ, ನದಿ, ಸೇಮ್ ಎಕ್ಸಾಂಪಲ್ಸ್. ಈಗ ಅನ್ವರ್ಥನಾಮ ಅಂದ್ರೆ ವಿದ್ವಾಂಸ, ವ್ಯಾಪಾರಿ ಇದೆ, ಅದು ಇದೆ. ಅನ್ವರ್ಥನಾಮಕ್ಕೆ ಉದಾಹರಣೆ ವಿದ್ವಾಂಸ, ಇಲ್ಲೇ ಇದೆ. ಒಳ್ಳೆಯ ಗುಣವಾಚಕ ಕೆಂಪು, ಕೆಂಪು ಇದು ಯಾವುದು ಅಂದ್ರೆ ಕೆಂಪುದೋ ಕಪ್ಪುದೋ ಅಂದ್ರೆ ಭಾವನೆ ಹೇಳ್ತಾ ಇರೋದು, ಭಾವನಾಮ. ತೋರಿಸ್ತೀನಿ, ವಿಶ್ವ ಭಾವನಾಮ. ಕೆಂಪು, ಹಿರಿಮೆ, ನೋಟ ಇವೆಲ್ಲ ಭಾವನಾಮಗಳು. ಓಕೆ, ದಿವಾನ ಯಾವ ಭಾಷೆಯಿಂದ ಬಂದ ಪದ? ಎಗೇನ್ ಭಾಷೆಗಳು ಯಾವ್ದಿದು? ಪರ್ಷಿಯನ? ಎಸ್ ಅಲ್ವಾ, ಪರ್ಷಿಯನ್ ತಾನೆ ದಿವಾನ್. ತೋರಿಸ್ತೀನಿ, ವಿಶ್ವ ದಿವಾನ ಪರ್ಷಿಯನ್ ಬಂದಿರೋದು. ದಮ್ಮಡಿ ಕೊಟ್ಟಿದ್ದಾನೆ, ಗ್ರೀಕ್ ಮತ್ತೆ ರೋಮನ್. ಅರಬ್ಬಿಯಿಂದ ಯಾವ್ದು ಬಂದಿದೆ? ಓಕೆ, ಅದನ್ನು ಕೇಳಿದ್ದಾನೆ, ತೋರಿಸ್ತೀನಿ. ಅರಬ್ಬಿ ಭಾಷೆಯಿಂದ ಬಂದ ಪದಗಳು ಯಾವುದು ಸರ್? ಅಸಲು. ಇಲ್ಲಿದೆ, ತೋರಿಸ್ತೇನೆ ವಿಶ್ವ. ಓಕೆ, ದಮ್ಮಡಿ ಇದು ಗ್ರೀಕ್ ಮತ್ತು ರೋಮನ್ ಇಂದ ಬಂದಿರತಕ್ಕಂಥದ್ದು. ನೋಡಿ, ಗ್ರೀಕ್ ಮತ್ತು ರೋಮನ್, ದಮ್ಮಡಿ. ಓಕೆ, ಗೃಹಗರ, ತವಸಿ, ಇದು ತತ್ಸಮತದ. ತವಸಿ ಅಂದ್ರೆ ತಪಸ್ವಿ, ಆಪ್ಷನ್ ಸಿ, ತಪಸ್ವಿ. ಅಲ್ಲಿ ನೋಡಿ, ತವಸಿ, ತಪಸ್ವಿ, ಇದು ಇದೆ, ತಪಸ್ವಿ, ತವಸಿ. ಓಕೆ, ತತ್ಸಮತದ ಬಹು ಕೂಡ ಲಿಸ್ಟ್ ಇದೆ ನಮ್ದು ಗ್ರಾಮರ್ ಅಲ್ಲಿ. ಶಿರ, ಸಿರ, ದೃಷ್ಟಿ, ದಿಟ್ಟಿ. ಕುಠಾರ ಪದ ತದ್ಭವ ರೂಪ ಕೊಡಲಿ, ಕೊಡಲಿ ತಾನೆ. ಯಾಕೇನ್ ಬನ್ನಿ, ಇಲ್ಲೇ ಬನ್ನಿ. ಕುಠಾರ, ಕೊಡಲಿ ಇದೆ ನೋಡಿ. ಅರ್ಥ ಆಗ್ತಿದೆಯಲ್ಲ? ದೃಷ್ಟಿ, ದಿಟ್ಟಿ ಇಲ್ಲಿದೆ ನೋಡಿ. ಫೈನ್, ಎಸ್. ಕೈಯಾನ ಪದದ ಗ್ರಾಂಥಿಕ ರೂಪ ಕೈಯಲ್ಲಿನ ಅಂತ. ಗ್ರಾಂಥಿಕ ಅಂದ್ರೆ ಗ್ರಂಥ. ನೋಡಿ, ಪ್ರೀವಿಯಸ್ ವಿಡಿಯೋಸ್ ನೀವು ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಇದೆಲ್ಲ ನಾವು ಸಾಲ್ವ್ ಮಾಡಿದ್ವಿ. ಸೇಮ್ ಕ್ವಶನ್ ಸಾಲ್ವ್ ಮಾಡಿದೀವಿ. ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥದ್ದು ಬರೀತಾರೆ. ಅವರು ಕಾಸರಗೋಡಿನವರು, ಮುಸ್ಲಿಂ ಮಹಿಳೆ, 30 ವರ್ಷಗಳ ಚಂದ್ರಗಿರಿ ಮತ್ತು ನೇತ್ರಾವತಿ ನದಿಗಳ ಚಿತ್ರಣದ ಬಗ್ಗೆ ಅವರು ಬರೀತಾರೆ. 1936 ಅವ್ರಿಗೆ ಅವ್ರ ಜನನ ಆಗುತ್ತೆ. ಓಕೆ, ಸಾರಾ ಅಂತಕ್ಕಂಥದ್ದವರು ಅಬೂಬಕರ್ ಅನ್ನೋದು ಅವರ ಗಂಡನ ಹೆಸರಾಗಿರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. 6 ವೃತ್ತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಓಕೆ, ನಮ್ಮ ಛಂದಸ್ಸಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಛಂದಸ್ಸಲ್ಲಿ ಯಾವ್ದು 6 ವೃತ್ತಗಳಿವೆ ಅದನ್ನೇನಂತ ಕರಿತೀವಿ? ಅದು ನಾವು ಖ್ಯಾತ ಕರ್ನಾಟಕಗಳು ಅಂತ ಕರಿತೀವಿ. ನಮ್ಮ ವ್ಯಾಕರಣ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಶೋ ಯು. ಖ್ಯಾತ ಕರ್ನಾಟಕಗಳು ಅಂತ ಕರಿತೀವಿ. ಯಾವ್ದು 6 ವೃತ್ತಗಳು? ಉತ್ಪನ್ನ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ, ಶ್ರದ್ಧರ, ಮಹಾಶ್ರದ್ಧರ, ಶಾರ್ದೂಲ, ವಿಕ್ರೀಡಿತ ಮತ್ತೆ ವಿಕ್ರೀಡಿತ. ನೋಡಿ, ಎಂತ ಸಿಂಪಲ್ ಕ್ವಶನ್ಸ್. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ, ಮೇಲ್ ಕೇಳ್ತಾರೆ. ಏನಿದು, ಇದನ್ನೇನಂತ ಕರಿತೀವಿ? ಎಷ್ಟು ವಿಧಗಳಿವೆ ಖ್ಯಾತ ಕರ್ನಾಟಕಗಳು? ಓಕೆ, ಸೊ ಇಂಥದ್ದು ಈ ಕ್ವಶನ್ ಇದು ರಿಪೀಟ್ ಆಗುತ್ತೆ ನೋಡಿ. ಈ ಕ್ವಶನ್ ಇನ್ನೊಂದ್ ತರ ರಿಪೀಟ್ ಆಗಿದೆ, ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾನೆ. ಗೊತ್ತಿದ್ರೆ 2 ಕ್ವಶನ್ ಬೋನಸ್ ನಿಮಗೆ. ಕುಮಾರವ್ಯಾಸನನ್ನು ವಿಮರ್ಶಕರು ಅಂತ ಕರಿತಾರೆ ನೋಡಿ. ಇವೆಲ್ಲ ಸಾಲ್ವ್ ಮಾಡಿದೀವಿ ಪ್ರೀವಿಯಸ್. ಈಗ ಜಸ್ಟ್ 15 ಡೇಸ್ ಬ್ಯಾಕ್ಸ್ ವಿಡಿಯೋಗಳು ನಮ್ ಕನ್ನಡ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೀವಿ, ಇವೆಲ್ಲ ಸಾಲ್ವ್ ಮಾಡಿದೀವಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಕುಮಾರವ್ಯಾಸನನ್ನ ವಿಮರ್ಶಕರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಓಕೆ, ಇದೆಲ್ಲ ಬಂದಿದೆ. ಈ ಕ್ವಶನ್ಸ್ ಸೇಮ್ ಟು ಸೇಮ್ ಕ್ವಶನ್ಸ್ FDSD ಬಂದಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಅಗೇನ್ ಇದು ನಾವು ನಿಮ್ಗೆ ಹೇಳಿದ್ದೆ, ಡೇಟು ಕೂಡ ಹೇಳಿದ್ದೆ, ದೇವರಾಜ ಅರಸರು. ಇದು ಈಸಿ ಕ್ವಶನ್ಸ್. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಎಲ್ಲಿದೆ? ಇಲ್ಲಿದೆ. ಸೊ ಸಪ್ತಮಿ ವಿಭಕ್ತಿ. ಕೇಶಿರಾಜ ಗುರುತಿಸುವ ಒಟ್ಟು ಶುದ್ಧ ಅಕ್ಷರ, ವೆರಿ ಇಂಪಾರ್ಟೆಂಟ್. ಕೇಶಿರಾಜನ ಈ ಶಬ್ದಮಣಿ ದರ್ಪಣದಲ್ಲಿ ವ್ಯಾಕರಣದಲ್ಲಿ ಒಂದು ಶ್ಲೋಕನ ಹೇಳ್ತಾನೆ. ಸಂಸ್ಕೃತದಲ್ಲಿ ಎಷ್ಟಿದೆ, ಕನ್ನಡದಲ್ಲಿ ಎಷ್ಟಿದೆ ಅಂತ ಹೇಳಿ, ಗುರುತಿಸುವ ಶುದ್ಧಾಕ್ಷರಗಳು ಎಷ್ಟು ಅಂತ ಹೇಳಿ. 47 ಇಸ್ ದ ರೈಟ್ ಆನ್ಸರ್. ತೋರಿಸ್ತೀನಿ ನಿಮ್ಗೆ. ಈ ಒಂದು ಏನೋ ಪದ್ಯನೋ ಹೇಳ್ತಾನೆ ಅಚ್ಚಗನ್ನಡದ ವರ್ಣಮಾಲೆ ಬಗ್ಗೆ. ತಿಳಿದೇಶೀಯ ಮೈದಂ ಇದು ಓದೋದ್ ಬೇಡ, ಇದ್ರದ್ದು ಕಂಪ್ಲೀಟ್ ಇಲ್ಲೇನ್ ಕೊಟ್ಟಿದ್ದೀನಿ. ಇದರಲ್ಲಿ ಸಂಸ್ಕೃತ ವರ್ಣಮಾಲೆ 52 ಅಕ್ಷರಗಳಿತ್ತು. ಕೇಳಬಹುದು ಎಕ್ಸಾಮ್ ಅಲ್ಲಿ ಇದನ್ನ.
ಕನ್ನಡ ವರ್ಣಮಾಲೆ 47 ಆಯ್ತಳೆ ಅಂತಿದೆ ನೋಡಿ, 47 ಆಯ್ತಳೆ ಶುದ್ಧಗೆ ಅಚ್ಚ ಕನ್ನಡ ಕಿಮ್ ಅಂತ ಹೇಳ್ತಾನೆ, 47 ಹೇಳ್ತಾನೆ ಯಾರು, ಕೇಶಿರಾಜ. ಓಕೆ, 47. ಯೂಶಲಿ ನಮ್ದು ಎಷ್ಟಿದೆ ಸರ್, 49 ಇದೆ. ಅಲ್ಲಿ ನಾವೇನು ವಿಸರ್ಗ ಮತ್ತೆ ಇದನ್ನ ಮಾಡ್ತೀವಿ, ಏನೋ ಅನುಸಾರ ಮತ್ತೆ ವಿಸರ್ಗ, ಅದನ್ನ ಇಲ್ಲಿ ಅವನು ಬಿಡ್ತಾನೆ ಅನ್ಕೋತೀನಿ ನಾನು. ಓಕೆ, ಸೊ ಹಾಗಾಗಿ 47 ತೋರಿಸ್ತಾನೆ, ನಮ್ದು 49 ಇದೆ ಅಲ್ವಾ. ನಾವು ಅಚ್ಚ ನಮ್ಮ ಕನ್ನಡದ ವರ್ಣಮಾಲೆ 49 ನಾವು ನೋಡ್ತೀವಿ. ಎಸ್, ನೆಕ್ಸ್ಟ್ ಬನ್ನಿ. ಕವಿ ಶಿಷ್ಯ ಎಂಬ ಹೆಸರಿನ ಖ್ಯಾತರಾದ ಲೇಖಕರು ಯಾರು ಅವರು ನೋಡಿ. ಇವೆಲ್ಲ ಓದ್ಕೋಬೇಕು. ನಾನು ತುಂಬಾ ಸಲ ಹೇಳಿದ್ದೀನಿ, ಲಿಸ್ಟ್ಗಳು ಕೂಡ ಪ್ರತಿ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಈ ತರ ಬಂದಾಗ. ಪಂಜೆ ಮಂಗೇಶರಾಯರು ನೋಡಿ, ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಪಂಜೆ ಮಂಗೇಶ್ವರನ ಕವಿ ಶಿಷ್ಯ ಅಂತ ಕರಿತೀವಿ, ಗೊತ್ತಿರಬೇಕು. ಕಾವ್ಯಾನಂದ ಕೇಳಿದ್ದ, ಓಕೆ, ಶ್ರೀರಂಗ ಕೇಳಿದ್ದ, ಇಲ್ಲಿ ರಸಿಕರಂಗ ಕೇಳಿದ್ದ, ರಂ ಶ್ರೀ ಮುಗಳಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ತಿರುಕ, ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿನ ತಿರುಕ ಅಂತಾನೆ ಅವರ ಒಂದು ಇದ್ ಕರಿತೀವಿ. ಜಾನಕಿ ಎಸ್ ಮೂರ್ತಿ ವೈದೇಹಿ, ಆನಂದಕ್ಕಂತ ಕೇಳಿದ್ದ, ಬೆಟಗೇರಿ ಕೃಷ್ಣ ಶರ್ಮಾ. ಸೊ ಇವೆಲ್ಲ ನೋಡ್ಕೋಬೇಕು ಸ್ನೇಹಿತರೆ. ನಾನು ಪ್ರತಿ ವರ್ಡ್ ಏನಿಲ್ಲ ಲಿಸ್ಟ್ ಕೊಡ್ತೀನಿ, ಜಸ್ಟ್ ಫಾಲೋ ಮಾಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಅಲ್ಲೂ ಹಾಕ್ಬೇಕು ಅಂತ ಹಾಕ್ತೀನಿ, ಪುನೀತ್ ಫೋರಂ ಅಂತ ಹೇಳಿ. ಪುನೀತ್ ಫೋರಂ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಫಾಲೋ ಮಾಡಿ. ನೆಕ್ಸ್ಟ್ ಬನ್ನಿ. ಕನ್ನಡ ವರ್ಣಮಾಲೆ ಎಷ್ಟು ನೋಡಿ, ಈಗ ತರ ನಾವು ಡಿಸ್ಕಸ್ ಮಾಡಿದ್ವಿ. 49 ಅಕ್ಷರಗಳಿವೆ, 49 ಇಸ್ ದ ರೈಟ್ ಆನ್ಸರ್. ಕನ್ನಡ ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಈಸಿ ಕ್ವಶನ್. ಕನ್ನಡ ನಮಗೆ ದ್ರಾವಿಡ ಭಾಷೆ, ನಮ್ದು ಯಾವ್ದು ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು, ಇವೆಲ್ಲ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಮಲಯಾಳಂ, ಇದು ಈಸಿ ಕ್ವಶನ್. ನೆಕ್ಸ್ಟ್ ಬನ್ನಿ. ಕನ್ನಡದ ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ? 7 ಅಲ್ವಾ. ನಾವು ಈಗ ತರ ನೋಡಿ, ಸಪ್ತಮಿ ವಿಭಕ್ತಿ 7. ನೆಕ್ಸ್ಟ್ ಬನ್ನಿ. ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಈ ಒಂದು ಕೋಆಪರೇಟಿವ್ ಎಕ್ಸಾಮ್ ಬೇರೆ ಬೇರೆ ರೀತಿ ಕೇಳ್ತಾನೆ ಸ್ನೇಹಿತರೆ. ರೀಸೆಂಟ್ ಆಗಿ ಬಂದಿದ್ದು ಯಾರಿಗೆ, ಯಾವ ಇಸ್ವಿಲ್ ಬಂತು, ಯಾವ ಕೃತಿಗೆ ಬಂತು, ಹಿಂಗೆಲ್ಲ ಕೇಳ್ತಾನೆ. ಸೊ 7ನೇ, ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಒಟ್ಟು. ಅದರಲ್ಲಿ 7ನೇದು ಯಾರಿಗೆ ಬಂದಿದೆ ಅಂದ್ರೆ ಗಿರೀಶ್ ಕಾರ್ನಾಡ್. ಯಾವಾಗ ಬಂತು ಲಿಸ್ಟ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 1998 ಪ್ರದಾನ ಮಾಡಿದ್ದು. ನೀವು ಒಂದೊಂದ್ಸಲ ಕ್ವಶನ್ ಓದ್ಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಮೊನ್ನೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಅದ್ರ ಪೇಪರ್ ಕೂಡ ನಾವು ಅನಲೈಸ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಚಂದ್ರಶೇಖರ ಕಂಬಾರರಿಗೆ 2010ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಅದ್ರ ಪ್ರದಾನ ಮಾಡಿದ್ ಯಾವಾಗ ಅಂತ ಕೇಳಿದ ಅವನು 2011 ಕೂಡ ಕೊಟ್ಟಿದ್ದ. ಸೊ ಪ್ರದಾನ ಆಗಿದ್ದು 11. ಗಿರೀಶ್ ಕಾರ್ನಾಡ್ಗೆ 1998. ಓಕೆ, 1998 ಅವ್ರಿಗೆ ಸಾಲಿನ ಪ್ರಶಸ್ತಿ ಸಿಗುತ್ತೆ, ಸಮಗ್ರ ಕಾವ್ಯಕ್ಕೆ, ಸಾಹಿತ್ಯಕ್ಕೆ, ಕನ್ನಡ ಸಮಗ್ರ ಸಾಹಿತ್ಯಕ್ಕೆ. ಆದ್ರೆ ಅದು ಪ್ರದಾನ ಆಗಿದ್ದು 1999. ಸೊ ಹೀಗೆ ಅದ್ರ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ನಾಡೋಜ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ ಯಾವುದು? ಇದು ಈಸಿ ಕ್ವಶನ್. ಇದು ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿಲಿ ಇರ್ತಕ್ಕಂಥದ್ದು ಅಲ್ವಾ. 1991 ಸ್ಥಾಪನೆ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಪ್ರಪಂಚದಲ್ಲೇ ಭಾಷೆಗೋಸ್ಕರ ಇರ್ತಕ್ಕಂಥ ಕನ್ನಡ ಒಂದು ವಿಶ್ವವಿದ್ಯಾನಿಲಯ, ಭಾಷೆಗೋಸ್ಕರ ಕನ್ನಡ ವಿಶ್ವವಿದ್ಯಾನಿಲಯ. ಅಚ್ಚೇವು ಕನ್ನಡದ ದೀಪ, ಇದನ್ನು ಬರೆದವರು ಯಾರು? ಇದು ಈಸಿ, ಇದನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ, DS ಕರ್ಕಿ ಅವರು. ಓಕೆ ನೋಡಿ, ಪ್ರೀವಿಯಸ್ ವಿಡಿಯೋ ತೆಗೆದು ನೋಡಿ, ಲಾಸ್ಟ್ 10 days, ಲಾಸ್ಟ್ ವೀಕ್ 10 days 15 days. ಕರ್ನಾಟಕದ 2ನೇ ವಿಧಾನಸೌಧ ಯಾವುದು? ಬೆಳಗಾವಿಲಿ ಇರ್ತಕ್ಕಂಥದ್ದು. ಸೊ ಈಗ ಮೊನ್ನೆ ಕೂಡ ನಡೀತಲ್ಲ ಚಳಿಗಾಲದ ಅಧಿವೇಶನ ಬೆಳಗಾವಿಲಿ ಅಲ್ವಾ. ಸುವರ್ಣಸೌಧ. ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದದ್ದು ಯಾವುದು? ಅಧಿಕಾರಕ್ಕ ಅಲ್ಲ, ಹಣಕ್ಕೆ ಬೆಲೆ ಕಟ್ಟಲ್ಲ ಅಲ್ಲ, ವಿದ್ಯೆಗೆ ಬೆಲೆ ಕಟ್ಟಲಾಗಲ್ಲ. ಹಣಕ್ಕೆ ಬೆಲೆ ಇದ್ದೇ ಇದೆ, ವಿದ್ಯೆಗೆ ಬೆಲೆ ಕಟ್ಟಲಾಗಲ್ಲ, ಹಣಕ್ಕಿಂತ ಆ ಬೆಲೆಗಿಂತ ಜಾಸ್ತಿ. ಫೈನ್, ನೆಕ್ಸ್ಟ್ ಬನ್ನಿ. ಇವುಗಳಲ್ಲಿ ಯಾವುದು ಸರ್ವನಾಮವಲ್ಲ? ಅವರು ಅನ್ನೋದು ಸರ್ವನಾಮ, ಅವನು ಸರ್ವನಾಮ, ಅವಳು ಸರ್ವನಾಮ, ಪಾರ್ವತಿ ಅನ್ನೋದು ಸರ್ವನಾಮ ಅಲ್ಲ ಅಲ್ವಾ. ಯಾವ್ದು ಪಾರ್ವತಿ? ಫಟಾಫಟ್ ಅಂತ ಹೇಳಿ. ರೂಢನಾಮನ, ಅಂಕಿತ ನಾಮನ ಹೇಳಿ, ಫಟಾಫಟ್ ಅಂತ ಕಮೆಂಟ್ ಮಾಡ್ಬೇಕು. ಎಷ್ಟು ಈ ತರ ಕ್ವಶನ್ ಸಾಲ್ವ್ ಮಾಡಿದೀವಿ ಸ್ನೇಹಿತರೆ, ಕಮೆಂಟ್ ಮಾಡಿ. ರಾಷ್ಟ್ರ ಕವಿ ಬಿರುದು ಕನ್ನಡದ ಎಷ್ಟು ಕವಿಗಳಿಗೆ ಸಿಕ್ಕಿದೆ? ಇದು ಈಸಿ ಕ್ವಶನ್. 3 ಕವಿಗಳಿಗೆ ಸಿಕ್ಕಿದೆ. ಯಾರ್ಯಾರು ಕಮೆಂಟ್ ಮಾಡಿ. ಲಿಸ್ಟ್ ಕೂಡ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೊಟ್ಟಿದ್ದೀವಿ. ಎಸ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಈಗಿನ ಅಧ್ಯಕ್ಷರು, ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಈಗ ಮೊನ್ನೆ ಯಾವ್ದೋ ಒಂದು GK ಸಾಲ್ವ್ ಮಾಡ್ಬೇಕಾದ್ರೆ ಈ ಕ್ವಶನ್ ತಪ್ಪಾಗಿ ಕೊಟ್ಟಿದ್ದೆ. ಯಾವ್ದ್ರದ್ದು? ಕನ್ನಡ ಸಾಹಿತ್ಯ ಪರಿಷತ್ ಬೇರೆ, ಕನ್ನಡ ಸಾಹಿತ್ಯ ಪರಿಷತ್ ಬೇರೆ, ಕನ್ನಡ ಡೆವಲಪ್ಮೆಂಟ್ ಬೋರ್ಡ್ ಅಭಿವೃದ್ಧಿ ಮಂಡಳಿ ಬೇರೆ, KDB ಬೇರೆ. ಇದು KSP ಕೊಟ್ಟಿರೋದು. KSP ಡಾಕ್ಟರ್ ಮಹೇಶ್ ಜೋಶಿ, ನಿಮ್ಗೆ ಗೊತ್ತಿದೆ, ಈಗ ತಾನೇ ಮೊನ್ನೆ ಸಾಹಿತ್ಯ ಸಮ್ಮೇಳನ ನಡೀತು. ಅದರಲ್ಲಿ ಇದರ ಒಂದು ಇವರು ಕೂಡ ಅದರಲ್ಲಿ ತುಂಬಾ ಮುತುವರ್ಜಿ ವಹಿಸಿದ್ರು, ನ್ಯೂಸ್ ಗಳಲ್ಲಿತ್ತು. ಓಕೆ, ಹರಿಸಮಾಸ ಅಂದ್ರೆ ನೋಡಿ, ಸಮಾಸಗಳಲ್ಲಿ ಹರಿಸಮಾಸ ಒಂದು ಡಿಫರೆಂಟ್ ಸಮಾಸ. ಫಸ್ಟ್ ಸಮಾಸ ಅಂದ್ರೆ ಏನು ಅಂತ ಗೊತ್ತಿದ್ರೆ ನಿಮ್ಗೆ ಹರಿಸಮಾಸ ಆನ್ಸರ್ ಮಾಡ್ತೀನಿ. ಓಕೆ, ಸಮಾಸ ಅಂದ್ರೆ ಏನು? ಸಮಾಸ ಆಗೋದು ಯಾವಾಗ್ಲೂ ಕನ್ನಡ ಪದಗಳಿಗೆ, ಓಕೆ, ಅಥವಾ ಸಂಸ್ಕೃತ ಪದಗಳಿಗೆ ಸಮಾಸ ಆಗುತ್ತೆ. ಸಂಸ್ಕೃತ ಪದಗಳಿಗೆ, ಅಥವಾ ತತ್ಸಮ ತದ್ಭವ ತತ್ಸಮ ತತ್ಸಮ, ಈ ತರದ ಸಮಾಸ ಆಗುತ್ತೆ.
ಆದ್ರೆ ಯಾವುದು ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗಲ್ಲ. ಆದ್ರೂ ಕೂಡ ಪುರಾತನ ಕವಿಗಳು, ನಮ್ಮ ಪ್ರೀವಿಯಸ್ ಕವಿಗಳು ಮಾಡಿದ್ದಾರೆ. ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ, ಅದಕ್ಕೆ ಅದನ್ನ ಹರಿಸಮಾಸ ಅಂತ ಕರಿತೀವಿ. ನಾ ಇದ್ರ ಬಗ್ಗೆ ಹೇಳಿದ್ದೆ, ಹರಿಸಮಾಸ ಬಗ್ಗೆ ನೋಡಿ ಹೇಳಿದ್ದೆ ನಿಮ್ಗೆ. ಸಮಾಸ ಅಂದ್ರೆ ಏನು ಇವೆಲ್ಲ ನಮ್ಮ ವ್ಯಾಕರಣದ ವಿಡಿಯೋಗಳನ್ನ ನೋಡಿದ್ರೆ ಸಿಗುತ್ತೆ ಸ್ನೇಹಿತರೆ. ವ್ಯಾಕರಣ ಒಂದು ಸಿಂಗಲ್ ವಿಡಿಯೋ ಮಾಡಿದ್ದೀವಿ. ಓಕೆ, 6 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದೀರಾ. ಇನ್ನೊಂದು ವ್ಯಾಕರಣ ಚಾಪ್ಟರ್ ವೈಸ್ ಮಾಡಿದೀವಿ, ಅಲ್ಲೂ ಕೂಡ ನಾವು ಸಮಾಸದ ಚಾಪ್ಟರ್ ಅಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹೋದ್ರೆ ಚಾಪ್ಟರ್ ವೈಸ್ ಅಲ್ಲಿ ಸಮಾಸ ಅಂತ ಪ್ಲೇಲಿಸ್ಟ್ ಇದೆ, ಅಥವಾ ವ್ಯಾಕರಣ ಅಂತ ಸಿಂಗಲ್ ವಿಡಿಯೋ ನೋಡ್ರು ಗೊತ್ತಾಗತ್ತೆ. ಅಲ್ಲಿ ಹೇಳಿದೀವಿ ಕನ್ನಡ ಸಂಸ್ಕೃತ ಕನ್ನಡ ಆದ್ರೆ ಮಾತ್ರ ಸಮಾಸ. ತದ್ಭವ ಶಬ್ದ ಸೇರಿ ಸಮಾಸ ಆಗುತ್ತೆ. ಕನ್ನಡ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಮಾಡಬಾರದು. ಆದ್ರೂ ಕೂಡ ಪ್ರೀವಿಯಸ್ ಅಲ್ಲಿ ನಮ್ಮ ಮಹಾಕವಿಗಳು ಮಾಡಿದ್ದಾರೆ, ಅದನ್ನ ಹರಿಸಮಾಸ ಅಂತ ಹೇಳ್ತೀವಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಬಂದು, ಕೆಳಗಿನವರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ನೋಡಿ, ಹಿರಿತನ, ಕಿರಿತನ, ಸಿರಿತನ, ಜಾಣತನ. ಇದು ನಾವು ಸಾರಿ ತದ್ದಿತಾಂತದಲ್ಲಿ ನೋಡಿದ್ರೆ ಇವರ ತದ್ದಿತಾಂತ ಭಾವನಾಮಗಳು ಬರುತ್ತೆ. ಯಾವುದು ಜಾಣತನ ಅಂದ್ರೆ ಅವನ ಭಾವನೆ ಹೇಳ್ತಕ್ಕಂಥದ್ದು. ಇದು ಕಿರಿತನ ಇರ್ತಕ್ಕಂಥ ತದ್ದಿತಾಂತ ನಾಮ ಬರುತ್ತೆ. ಸೊ ಹಾಗಾಗಿ ಜಾಣತನ ಸೇರಲ್ಲ. ಓಕೆ, ಜಾಣತನ ಸೇರಲ್ಲ. ದೃಶ್ಯ ಕಾವ್ಯ ಇವುಗಳಲ್ಲಿ ಯಾವುದು? ದೃಶ್ಯನೂ ಇರುತ್ತೆ, ಕಾವ್ಯನೂ ಇರುತ್ತೆ. ಅಂದ್ರೆ ಏನು ಸರ್? ಇಲ್ಲಿ ಫಿಲಂ ಇರಬೇಕು, ಇಲ್ಲ ನಾಟಕ ಇರಬೇಕು. ಇಲ್ಲಿ ಯಾವ್ದಿದೆ? ನಾಟಕ ಇಸ್ ದ ರೈಟ್ ಆನ್ಸರ್. ಸಣ್ಣ ಕತೆ, ಕಾವ್ಯ, ಕಾದಂಬರಿಗಳು ಬರೀ ಕಾವ್ಯ ಅಷ್ಟೇ, ದೃಶ್ಯ ಕಾವ್ಯ ಅಲ್ಲ. ಅಲ್ವಾ? ಸಿಂಪಲ್ ಇದು. ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ವರ್ಡ್ನ, ಈ ಪದನ ಆರಾಮಾಗಿ ಆನ್ಸರ್ ಮಾಡ್ಬೋದು. ತ್ರಿಪದಿಯನ್ನು ಕನ್ನಡ ಜಾನಪದದ ಗಾಯತ್ರಿ ಎಂದು ಕರೆದವರು. ನೋಡಿ, ಇದು ತುಂಬಾ ಕನ್ಫ್ಯೂಷನ್ಸ್ ಇದೆ ತುಂಬಾ ಜನಕ್ಕೆ. ಬೇಂದ್ರೆ ಆಕ್ಚುಲಿ ಕರೆಕ್ಟ್ ಆನ್ಸರ್. ಬೇಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಜನಪದನ ಏನಿದೆ ತ್ರಿಪದಿ ಇದೆಯಲ್ಲ, ಅದು ಗಾಯತ್ರಿ ಅಂತ ಕರೀತಾರೆ. ಅವರು ಗಾಯತ್ರಿ ಅಂತ ಕರೀತಾರೆ. ಬೇಂದ್ರೆ ಇಸ್ ದ ರೈಟ್ ಆನ್ಸರ್. ಹಾಮಾನಾಯಕ ಅಂತ ತುಂಬಾ ಜನ ಇದ್ರಲ್ಲಿ ಕೊಟ್ಟಿರ್ಬೋದು, ನೋಡಿ ಚೆಕ್ ಮಾಡಿ. ಬಟ್ ಬೇಂದ್ರೆ ಇಸ್ ದ ರೈಟ್ ಆನ್ಸರ್ ಆಗುತ್ತೆ 22ನೇ ಕ್ವಶನ್ಗೆ. ಅಥವಾ ಚೆಕ್ ಮಾಡಿ, ಹಾಮಾನಾಯಕನ ಬೇಮ ನಿಮ್ಗೆ ಗೊತ್ತಿದೆ, ಆನ್ಸರ್ ಮಾಡಿ ಸ್ನೇಹಿತರೆ. ಖ್ಯಾತ ಕರ್ನಾಟಕ ವೃತ್ತಗಳೆಷ್ಟು? ನೋಡಿ, ಈಗ ತಾನೆ ಸ್ಟಾರ್ಟಿಂಗ್ಗೆ ಕ್ವಶನ್ ನಂಬರ್ 2 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? 6 ವೃತ್ತಗಳಿವೆ. ಎಸ್ ನೆಕ್ಸ್ಟ್ ಬನ್ನಿ. ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ವಾರ್ಧಕ ಷಟ್ಪದಿ ಕೇಳಿದ್ದಾನೆ, ಭಾಮಿನಿ ಅಲ್ಲ. ಸೊ ವಾರ್ಧಕ ಷಟ್ಪದಿ ಹರಿಶ್ಚಂದ್ರ ಕಾವ್ಯ. ಓಕೆ, ನೆಕ್ಸ್ಟ್ ಬನ್ನಿ. ಇವರಲ್ಲಿ ರನ್ನ ಕವಿಗೆ ಪ್ರೋತ್ಸಾಹಿಸಿದವರು. ಅಲ್ಟಿಮೇಟ್ ಕ್ವಶನ್. ಈ ಕ್ವಶನ್ ಬೇರೆ ಬೇರೆ ರೀತಿ ಕೇಳಿದ್ರೆ, ರನ್ನ ಕವಿಗೆ ಪ್ರೋತ್ಸಾಹ ಮಾಡಿದವರು ಯಾರು ಅಂತ ಕೇಳಿದ್ರೆ, ರನ್ನ ಕವಿಯ ತಾಯಿ ಯಾರು ಅಂತ ಕೇಳೋಕೆ ಕೇಳ್ತಾನೆ. ರನ್ನ ಕವಿಯ ತಾಯಿ ಬಂದು ಅಬ್ಬಲಬ್ಬೆ ತಾಯಿಯವರು. ಓಕೆ, ಪ್ರೋತ್ಸಾಹಿಸಿದವರು ಅತ್ತಿಮಬ್ಬೆ ಮತ್ತೆ ಚಾವುಂಡ ರಾಯ. ಓಕೆ, ಗಂಗರ ಏನು ಪ್ರಧಾನ ಮಂತ್ರಿ ಆಗಿರ್ತಾನೆ, ರನ್ನಗೆ ಆಶ್ರಯ ಕೊಟ್ಟಿದ್ದು ಚಾವುಂಡರಾಯ ಕೂಡ ಒಬ್ಬ ಪ್ರಧಾನ ಮಂತ್ರಿ. ಅವನು ಪ್ರೋತ್ಸಾಹ ಮಾಡ್ತಾನೆ. ಜೊತೆಗೆ ಅದ್ರ ನೆಕ್ಸ್ಟ್ ತೈಲಪ್ಪ. ಓಕೆ, ಇದು ಗೊತ್ತಿರಬೇಕು. ಸೊ ಇಲ್ಲಿ ಅತ್ತಿಮಬ್ಬೆಯಲ್ಲಿ ಬಂದ್ರು. ಸೊ ಅವ್ರದ್ದು ನೀವು ರಿಸ್ಟಿ ಹೋದ್ರೆ ಗೊತ್ತಾಗತ್ತೆ. ರನ್ನನ ಮುದೋಳ ಏನಿದೆ ತಾಲೂಕಲ್ಲಿ ಜನಿಸ್ತಕ್ಕಂಥದ್ದು ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಇವರು ಪ್ರೋತ್ಸಾಹ ಮಾಡದ ಒಂದಲ್ಲ, ಆದ್ರೆ ಇವರ ಕೃತಿಗಳಿಗೆ ಪ್ರೋತ್ಸಾಹ ಮಾಡಿದ್ದು ಚಾವುಂಡರಾಯ. ಅದಕ್ಕಾಗಿನೇ ಅವನು ರಾಯ ಅಂತ. ಮತ್ತೆ ಅವರ ಮಗಳಿಗೆ, ಅವ್ರಿಗೆ ಇಬ್ಬರು ಹೆಂಡ್ತಿರು ರನ್ನಂಗೆ, ಶಾಂತಿ ಮತ್ತೆ ಜಕ್ಕಿ ಅಂತ. ಓಕೆ, ಅವ್ರಿಗೆ ರಾಯ ಮತ್ತೆ ಅತ್ತಿಮಬ್ಬೆ ಅಂತ ಇಬ್ಬರು ಮಕ್ಕಳು. ಅತ್ತಿಮಬ್ಬೆ ಅಂತ ಯಾಕಿಟ್ಟ ಅಂದ್ರೆ, ಅತ್ತಿಮಬ್ಬೆಯ ಹೆಸರು ಇಡೋದಕ್ಕೆ ಕಾರಣ ಏನು? ಚಾವುಂಡರಾಯ ಅತ್ತಿಮಬ್ಬೆ ಕೃತಜ್ಞತೆ, ಗೌರವ ಸಲ್ಲಿಸೋಕ್ಕೋಸ್ಕರ ಚಾವುಂಡರಾಯಗೆ ಅದಕ್ಕೆ ಮಗನಿಗೆ ರಾಯ ಅಂತ ಹೆಸರು ಇಡ್ತಾನೆ. ಮತ್ತೆ ಇವರು ಶ್ರವಣ ಬೆಳಗೊಳದಲ್ಲೂ ಇರತಕ್ಕಂಥದ್ದು ಒಂದು ಪುರಾವೆಗಳು ಕೂಡ ಇದೆ. ಸೊ ಅಂದ್ರೆ ರನ್ನನು ಆಕೆಯೊಂದಿಗೆ ಶ್ರವಣ ಬೆಳಗ್ಗೆ ಪ್ರಯಾಣ ಮಾಡಿದ್ದ ಅಂತ ಕೂಡ ಹೇಳ್ತಾರೆ. ಮತ್ತೆ ರನ್ನನು ಅತ್ತಿಮಬ್ಬೆ ಆಶ್ರಯ ಪಡೆದಿದ್ದ ಅಂತ ಕೂಡ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಅತ್ತಿಮಬ್ಬೆ ಇಸ್ ದ ರೈಟ್ ಆನ್ಸರ್. ತಾಯಿ ಕೇಳಿದ್ರೆ ಅಬ್ಬಲಬ್ಬೆ. ಓಕೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೈಸೂರು ಮಲ್ಲಿಗೆ ಕೃತಿಯನ್ನು ರಚಿಸಿದವರು ಯಾರು? ಇದು ಈಸಿ ಕ್ವಶನ್. ಕೆ.ಎಸ್. ನರಸಿಂಹಮೂರ್ತಿ ಅವರು. ಹದಿಬರಿಯ ಧರ್ಮ, ಈಸಿ ಕ್ವಶನ್ ಅಗೇನ್. ಯಾರು ಸರ್? ಸಂಚಿ ಹೊನ್ನಮ್ಮ. ಇದನ್ನು ಕೂಡ ಸಾಲ್ವ್ ಮಾಡಿದೀವಿ ಮೊನ್ನೆ. ರೀಸೆಂಟ್ ಕನ್ನಡ ಸಾಹಿತ್ಯದ ಏನ್ ಕ್ವಶನ್ ಮಾಡಿದೀವಿ ಸ್ನೇಹಿತರೆ, ರೀಸೆಂಟ್ ವಿಡಿಯೋ ಪ್ಲೇ ಲಿಸ್ಟ್ ಏನಿದೆ ನಮ್ದು, ಅಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಕನ್ನಡ ಸಾಹಿತ್ಯದ ಬಗ್ಗೆ ನಾವು 100 ಕ್ವಶನ್ ಸೀರೀಸ್ ಕೂಡ ಮಾಡಿದೀವಿ. ಅಥವಾ ಈ ರೀಸೆಂಟ್ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಒಂದು 5ರಿಂದ 6 ವಿಡಿಯೋಕ್ಕಿಂತ ಹೆಚ್ಚು ಮಾಡಿದ್ದೀವಿ ರೀಸೆಂಟ್ ಆಗಿ. ಅದನ್ನ ನೋಡಿದ್ರು ಸಾಕು. ಅಥವಾ ಈ 100 ಸಾಹಿತ್ಯದ ಕನ್ನಡ ಕ್ವಶನ್ ನೋಡಿದ್ರು ಸಾಕು. FD SD ಆಗಿರ್ಬೋದು, KPSC ಗ್ರೂಪ್ ಸಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪುನೀತ್ ಫೋರಂ ಅಂತ ನೀವು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ. ನಾಗಚಂದ್ರ ಕವಿಯ ಕಾವ್ಯ ಯಾವುದು? ಓಕೆ, ನಾಗಚಂದ್ರ ಯೂಶಲಿ ಪ್ರಮುಖವಾಗಿ 2 ಕಾವ್ಯ ಬರ್ತಾನೆ, ಅಥವಾ ಇವನು ಬರ್ದಿರ್ತಕ್ಕಂಥ ರಾಮಾಯಣ ಅಥವಾ ಯಾವುದು ಅಂತ ಕೂಡ ಕೇಳ್ತಾರೆ. ಓಕೆ, ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು ಒಂದು. ಇನ್ನೊಂದು ಯಾವುದು? ಮಲಿನಾಥ ಪುರಾಣ ಅಂತ. ಓಕೆ, ಇವನು ಅಭಿನವ ಪಂಪ ಅಂತಾನು ಕೊಡ್ತೀವಿ. ನಾಗಚಂದ್ರ ಕೇಳಿದ್ದಾರೆ, ಪದೇ ಕೇಳ್ತಾನೆ.
ಅಭಿನವ ಪಂಪ ಅಂತ ಬಿರುದಕ್ಕೆ ಯಾರನ್ನ ಕರಿತೀವಿ ಅಂತ ಕೇಳಿದ್ರೆ ನಾಗಚಂದ್ರ ಕವಿನ ಅಭಿನವ ಪಂಪ ಅಂತ ಕೂಡ ಕರಿತೀವಿ. ಅಭಿನವ ಪಂಪ. ಓಕೆ, ಇದು ಗೊತ್ತಿರಬೇಕು. ಇಂಗಳಣ್ಣ ಅಂತಂದ್ರೆ ಶಿವನ ಕಣ್ಣು ಅಂತ ಬರುತ್ತೆ. ಓಕೆ, ಅವನ ಕಣ್ಣು, ಶಿವನ ಕಣ್ಣು. ಇಂಗಳ ಅಂದ್ರೆ ಶಿವ ಅನ್ನೋ ರೀತಿ. ಓಕೆ, ಭಾರತೀಯ ಕಾವ್ಯಮೀಮಾಂಸಾ ಕೃತಿಗೆ ಸಿಕ್ಕಿದ ಪ್ರಶಸ್ತಿ ಅದು. ಓಕೆ, ಭಾರತೀಯ ಕಾವ್ಯಮೀಮಾಂಸೆ ನಾವು ಹಳೆದ್ದು ನೋಡಬಹುದು ಅಥವಾ ನಮ್ಮ ತೀನಂಶ್ರೀ ಬರ್ದಿರ್ತಕ್ಕಂಥದ್ದು ನೋಡಬಹುದು. ತೀನಂಶ್ರೀ ಅವ್ರು ಬರ್ದಿರ್ತಕ್ಕಂಥ ಭಾರತೀಯ ಕಾವ್ಯಮೀಮಾಂಸೆಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. ಲಿಸ್ಟ್ ಕೊಡ್ತೀನಿ ಯಾರ್ಯಾರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಅಂತ. ಕುವೆಂಪುರವ್ರಿಗೆ, ತೀನಂಶ್ರೀ ಅವ್ರಿಗೆ, ತೀನಂ ಶ್ರೀಕಂಠ ಇದಕ್ಕೆ ಭಾರತೀಯ ಕಾವ್ಯಮೀಮಾಂಸೆಗೆ ಸಿಕ್ಕಿರ್ತಕ್ಕಂಥದ್ದು. ರೀಸೆಂಟ್ 2018ರಲ್ಲಿ ಪ್ರೊಫೆಸರ್ ಶೆಟ್ಟರ್ ಅವ್ರಿಗೆ ಸಿಕ್ಕಿದೆ ಭಾರತೀಯ ಕಾವ್ಯಮೀಮಾಂಸೆ ಅಂದ್ರೆ ಸರಿ ಪಂಪ ಪ್ರಶಸ್ತಿ, ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥದ್ದು. ಓಕೆ, ಇಲ್ಲಿ ಪಂಪ ಪ್ರಶಸ್ತಿ ಲಿಸ್ಟ್ಗಳು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಗೂ ಕೇಳ್ತಾರೆ ಕೆಳಗಿನ ಯಾರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಅಂತ. ಓಕೆ, ಪಂಪ ಪ್ರಶಸ್ತಿ ಇಸ್ ದ ರೈಟ್ ಆನ್ಸರ್. ಸ್ಥಾನ ಪಲ್ಲಾಟ, ಅಗೇನ್ ಸ್ಥಾನ ನೋಡಿ, ಸ್ಥಾನ ಪಲ್ಲಾಟ ಅಂದ್ರೆ ಆ ಸ್ಥಾನದಲ್ಲಿ ಇಲ್ಲ ಅಂತ, ಅಲ್ಲಿಂದ ಒಂಚೂರು ಜರುಗಿದೆ ಅಥವಾ ಮುಂದೆ ಹೋಗಿದೆ ಅಂದ್ರೆ ರೀತಿ. ವರ್ಗ ಮಾಡು, ವರ್ಗ ಅಂತಂದ್ರೇನು, ಬೇರೆ ಜಾಗ ಕಳಿಸುವಂತ. ವರ್ಗ ಮಾಡು ಬರಲ್ಲ. ಬದಲಾಯಿಸು, ಅಗೇನ್ ಬದಲಾಯಿಸು ಅಂದ್ರೆ ಈ ವರ್ಗ ಮಾಡು ಬದಲಾಯಿಸಿದೆಯಲ್ಲ, ವರ್ಗಾವಣೆ ಮಾಡೋದು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡೋದು. ಓಕೆ, ನಾವು ಮಾಡ್ತಕ್ಕಂಥದ್ದು. ಮತ್ತೆ ವರ್ಗಾವಣೆದಲ್ಲಿ ಏನಾಗುತ್ತೆ, ಒಬ್ಬನ್ ವರ್ಗಾವಣೆ ಮಾಡಿದ್ರೆ ಇನ್ನೊಬ್ಬ ಜಾಗ ಬರ್ತೀನಿ. ಈಗ ಬದಲಾಯಿಸು ಕೂಡ ಹಾಗೆ. ಬದಲಾಯಿಸಿ ಏನಾಗುತ್ತೆ ಸ್ನೇಹಿತರೆ, ನೀವು ಬದಲಾಯಿಸು ಅಂದ್ರೆ ಇಲ್ಲೊಂದು ವಸ್ತು ಇರುತ್ತೆ ಎ ಅಂತಕ್ಕಂಥದ್ದು, ಇದನ್ನ ಬದಲಾಯಿಸೋದು ಅಂದ್ರೆ ಈ ಜಾಗಕ್ಕೆ ಬಿ ಅಂತ ಬಂತು ಅಂತ ಅಲ್ವಾ. ಇದಾಗಲ್ಲ. ಸ್ಥಾನ ಪಲ್ಲಟನ ಸ್ಥಳಾಂತರ ಮಾಡು ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ನಿಮ್ಗೆ ಇದರಲ್ಲಿ ರಾಂಗ್ ಕೊಟ್ಟಿದ್ರೆ ನಿಮ್ಗೆ ಆನ್ಸರ್ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇದು ಯಾರ ರಚನೆ? ಇದು ನಮ್ಮ ಹುಯಿಲಗೋಳ ನಾರಾಯಣರಾವ್ ಅವ್ರದ್ದು. ಹುಯಿಲಗೋಳ ನಾರಾಯಣರಾವ್ ಅವರ ರಚನೆ. ಚಂದ್ರೋದಯ, ಎಸ್, ಇದನ್ನು ಕೂಡ ಮೊನ್ನೆ ಸಾಲ್ವ್ ಮಾಡಿದ್ವಿ. ಇದು ನಮ್ಗೆ ಚಂದ್ರೋದಯ ಯಾವ್ದು ಬರುತ್ತೆ ಸರ್? ಗುಣಸಂಧಿ ಬರುತ್ತೆ ಅಲ್ವಾ. ಗುಣಸಂಧಿಲಿ ನೋಡಿದ್ವಿ ಚಂದ್ರೋದಯ, ಸೂರ್ಯೋದಯ ಇವೆಲ್ಲ ನಾವು ಸಾಲ್ವ್ ಮಾಡಿದೀವಲ್ಲ. ಓಕೆ, ಈ ಆಕಾರಗಳಿಗೆ ಈ ಕಾರ ಪರವಾದರೆ ಅವೆರಡಲ್ಲಿ ಎ ಕಾರ ಬರುತ್ತೆ. ಚಂದ್ರೋದಯ, ಸೂರ್ಯೋದಯ. ಕಾರಗಳ ಪರವಾದರೆ ಸ್ಥಾನದಲ್ಲಿ ಓ ಕಾರ ಬರುತ್ತೆ. ಸೂರ್ಯ, ರ ಕಾರ ಪರವಾದರೆ ಅವೆರಡ ಸ್ಥಾನ ಅರ್ಕಾರ ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ನೋಡಿದ ತಕ್ಷಣ ಹೇಳ್ಕೊಡ್ಬೋದು. ನೀವು ಈ ಎಸ್ಪೆಷಲಿ ನಮ್ಮ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಏನಿದ್ ನಾವು ಇದು ಮಾಡ್ಕೋತೀವಿ, ಇದ್ರಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸ್ನೇಹಿತರೆ. ಚಂದ್ರೋದಯ ಎಕ್ಸಾಂಪಲ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಅಷ್ಟು ಮಟ್ಟಿಗೆ ನೀವು ಓದಿರ್ಬೇಕು. ಓಕೆ, ಈ ಎಕ್ಸಾಂಪಲ್ ಕೊಟ್ಟ ತಕ್ಷಣ ಟಕ್ ಅಂತ ಟಿಕ್ ಹಾಕ್ಬಿಡ್ಬೋದು ನೀವು. ಸಂದೋನ್, ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿದೆ? ಇದು ನಮ್ಮ ಹಳೆಗನ್ನಡ ಅಲ್ಲ, ಪೂರ್ವ ಹಳೆಗನ್ನಡದಲ್ಲಿ ಇದು ಬಳಕೆಯಾಗಿದೆ ಸ್ನೇಹಿತರೆ. ಅವನು ಇಲ್ಲಿಗೆ ಬಂದನು. ಇಲ್ಲಿ ಅವನು ಅಂತಕ್ಕಂಥದ್ದೇನೋ, ಅವನು ಅಂದ್ರೆ ಇದು ಸರ್ವನಾಮ. ಅವನು ರೂಢನಾಮ ಅಲ್ಲ, ಭಾವನಾಮ ಅಲ್ಲ, ಅಂಕಿತ ನಾಮ ಅಲ್ಲ. ಈಸಿ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬಂದು ಅಶ್ವತ್ಥಾಮನ್ ನಾಟಕವನ್ನು ಬರೆದವರು ಯಾರು ಸರ್? ಬಿ ಎಂ ಶ್ರೀ ಅವರು ಬರೀತಾರೆ ಅಶ್ವತ್ಥಾಮನ್ ನಾಟಕ. ಯಾರು ಸರ್? ಬಿ ಎಂ ಶ್ರೀ. ಬಂಡೆಗಲ್ಲು ಯಾವ ಸಂಧಿ? ಅಗೇನ್ ಇದು ಬಿಡಿಸಿದ ತಕ್ಷಣ ಹೇಳ್ಕೊಡ್ಬೋದು ನೀವು. ಬಂಡೆ ಪ್ಲಸ್ ಕಲ್ಲು. ಬಂಡೆ ಪ್ಲಸ್ ಕಲ್ಲು ಅಂದ್ರೆ ಏನಾಯ್ತು? ಇಲ್ಲಿ ಉತ್ತರ ಪದದ ಕತಪಗಳಿಗೆ ಗದಬಗಳು ಬರ್ತವೆ ಅಂದ್ರೆ ಯಾವುದು ಸರ್? ಆದೇಶವಾಗಿ ಬರ್ತದೆ. ಇದು ಆದೇಶ ಸಂಧಿ. ಓಕೆ, ಬಂಡೆಗಲ್ಲು, ಮಳೆಗಾಲ ಅಲ್ವಾ, ಕತಪಗಳಿಗೆ ಗದಬಗಳು ಬರುತ್ತೆ. ಸೊ ಆದೇಶ ಸಂಧಿ. ಓಕೆ, ಇದು ಈಸಿ ಕ್ವಶನ್ ಇದು ಕೂಡ. ಸಹೃದಯ ಅಂದ್ರೆ ಏನು? ಸಹೃದಯ ಅಂದ್ರೆ ಸಮಾನ ಹೃದಯವನ್ನು ಉಳ್ಳವರು ಅಂತ ಅರ್ಥ. ಅಂದ್ರೆ ಅಂತಃಕರಣ, ಕರುಣಾಮಯಿ ಬರಲ್ಲ, ಅಂತಃಕರುಣೆ ಅಂತ ಬರುತ್ತೆ. ಅಂತಃಕರುಣೆ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಸಮಾನ ಮನಸ್ಸು, ಹೃದಯ ಬದಲು ಮನಸ್ಸು ಕೊಟ್ಟಿದ್ದಾನೆ. ಸೊ ಸಮಾನ ಮನಸ್ಸು ಇಸ್ ದ ರೈಟ್ ಆನ್ಸರ್. ವೈಜ್ಞಾನಿಕ ದೃಷ್ಟಿ ಅಂದ್ರೆ ವೈಜ್ಞಾನಿಕವಾಗಿ ಯೋಚನೆ, ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಅಂತಲ್ಲ. ವೈಜ್ಞಾನಿಕ ಅಂದ್ರೆ ಅದನ್ನ ತಿಳ್ಕೊಳ್ಳೋದು, ವೈಚಾರಿಕತೆ ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು. ಸೊ ವಿಚಾರಶೀಲತೆ ಇಸ್ ದ ರೈಟ್ ಆನ್ಸರ್. ವಿಶೇಷ ಜ್ಞಾನ ಉಳ್ಳ ಕೂಡ ಅಲ್ಲ. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ವಿಚಾರ ಮಾಡ್ತಕ್ಕಂಥದ್ದು. ಕಾಕ ದೃಷ್ಟಿ ಅಂದ್ರೆ ಕಾಗೆಯ ದೃಷ್ಟಿ ಅಂತ ಅನ್ಕೋಬೇಡಿ. ಕೋಪದ ದೃಷ್ಟಿನೂ ಕೂಡ ಅಲ್ಲ, ವಕ್ರ ದೃಷ್ಟಿ ಅಂತ ಅರ್ಥ. ಓಕೆ, ಇವುಗಳಲ್ಲಿ ಅಚ್ಚ ಕನ್ನಡ ಪದವನ್ನು ಗುರುತಿಸಿ. ಓಕೆ, ಈ ಕುಮಾರ, ಈ ಸಂಜೆ ಇವೆಲ್ಲ ಯಾವ್ದು? ಸಂಸ್ಕೃತ ಪದಗಳು. ಇವೆಲ್ಲ ನೋಡಿದ ತಕ್ಷಣ ಹೇಳ್ಬೋದು ಸಂಸ್ಕೃತ ಪದಗಳು. ಇದು ಇವೆಲ್ಲ. ರೈಲ್ ಯಾವ್ದು ಹೇಳ್ತೀರಾ? ರೈಲ್ ಯಾವ್ದು ಹೇಳ್ತೀರಾ? ಇಲ್ಲಿ ಅಚ್ಚ ಕನ್ನಡ ಪದ ಯಾವುದು? ಬೆರಳು. ಅಚ್ಚ ಕನ್ನಡ ಪದ ಬೆರಳು. ಇಲ್ಲೆಲ್ಲ ಕೊಟ್ಟಿದ್ದು ಅಚ್ಚ ಕನ್ನಡ ಪದಗಳಲ್ಲಿ ಇಷ್ಟು, ಸಂಸ್ಕೃತ ಪದಗಳಲ್ಲಿ ಇಷ್ಟು. ಓಕೆ, ಕುಮಾರ ಇವೆಲ್ಲ ಬರ್ತವೆ. ಕುಮಾರ, ಸಂಜೆ. ಓಕೆ, ಎಸ್, ಬನ್ನಿ. ಮಾನವ ಜನ್ಮ ದೊಡ್ಡದು ಎಂದು ಹಾಡಿದ ದಾಸರು ಯಾರು? ಇದು ಅಲ್ಟಿಮೇಟ್ ಈಸಿ ಕ್ವಶನ್. ಇದು ನೀವೆಲ್ಲ ಈ ಪದ್ಯಗಳೆಲ್ಲ ಓದ್ಬೇಕಾದ್ರೆ ಇದ್ರ ಬಗ್ಗೆ ತುಂಬಾ ಇರುತ್ತೆ. ಅಥವಾ ಟಿವಿಗಳು ಅಥವಾ ನಿಮ್ಗೆ ಸ್ವಲ್ಪ ಜನಪದ ಈ ತರ ದಾಸ ಸಾಹಿತ್ಯ ಇದರ ಬಗ್ಗೆ ಸ್ವಲ್ಪ ನಿಮ್ಗೆ ಇದ್ರೆ ಗೊತ್ತಿರುತ್ತೆ. ಪುರಂದರ ದಾಸರು ಇಸ್ ರೈಟ್ ಆನ್ಸರ್. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಳಿರ ಅಂತ ಹೇಳ್ತಾರೆ.
ಓಕೆ, ಪುರಂದರ ವಿಠಲ. ಕಣ್ಣು ಕೈ ಕಾಲ್ಕಿವಿ ನಾಲೆಗಿರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ, ಹೊನ್ನು ಹೆಣ್ಣಿಗಾಗಿ ಹರಿನಾಮಾಮೃತವನ್ನು ಉಣ್ಣದ ಉಪವಾಸವಿರುವರೇನೋ. ಅರ್ಥ ಆಗ್ತಿದೆಯಲ್ಲ ಏನ್ ಹೇಳ್ತಾನೆ ಅಂತ. ಸಂಸಾರ ಹೆಣ್ಣು ಒಂದು ಬಿಡಿ, ಅದ್ರಲ್ಲಿ ಏನು ಇಲ್ಲ, ಅದು ಅದು ಕ್ಷಣಿಕ ಅಷ್ಟೇ. ಸಂಸಾರ ಹೆಣ್ಣು ಒಂದು ಬಿಡಿ. ಓಕೆ, ನೆಕ್ಸ್ಟ್ ಬನ್ನಿ. ಕೆಂಗದಿರ ಎಂದರೆ ಏನು? ಕೆಂಗದಿರ, ಕೆಂಗದ್ದು ಅಂತ, ಕೆಂಗದಿರ ಅಂತಂದ್ರೆ ರೇಸ್, ಸೂರ್ಯ ಉದಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಸೂರ್ಯ ಇಸ್ ದ ರೈಟ್ ಆನ್ಸರ್. ಸಂಜೆ ಇದರ ಮಳೆ, ಇದರ ಯಾರ ಕವನ ಸಂಕಲನ? ಇದು ನಿಸ್ಸಾರ್ ಅಹಮದ್ ಅವರ ಕವನ ಸಂಕಲನ. ಓಕೆ, ನಿಸ್ಸಾರ್ ಅಹಮದ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಬನ್ನಿ. ಏಕೆ ನಾನು ಹೇಳ್ತೇನೆ, ನಾವು ಇದನ್ನ KCC ಬ್ಯಾಂಕ್ ಧಾರವಾಡದ ಒಂದು ಏನ್ ಮಾಡ್ತಾ ಇದೀವಿ ಸರ್, ಸಿ ಸೀರೀಸ್. ಓಕೆ, ಕನ್ನಡ ಮೊದಲ ಕವಿ ಯಾರು? ಓಕೆ, ಮೊದಲ ಕವಿ ಅಂದ ತಕ್ಷಣ ನಿಮ್ಗೆ ಏನಾಗಬೇಕು, ಆದಿ ಕವಿ ಅಂತ ಕೇಳಿದ್ವಿ. ಆದಿ ಕವಿ ಅಂದ್ರೇನು? ಪಂಪ್ ಇಸ್ ದ ರೈಟ್ ಆನ್ಸರ್. ಕೈಯಾರ್ ಗಿಂಗಿನ ರೈ ಒಬ್ಬ ಯಾರು? ಅವರೊಬ್ರು ಕವಿಗಳು, ಸಾಹಿತ್ಯ ಅಲ್ಲ, ಕವಿಗಳು. ನೆಕ್ಸ್ಟ್ ಬನ್ನಿ. ಶಬ್ದಮಣಿ ದರ್ಪಣಂ ಗ್ರಂಥವನ್ನು ಬರೆದವರು ಯಾರು? ಈಸಿ ಕ್ವಶನ್. KC ರಾಜನ ಶಬ್ದಮಣಿ ದರ್ಪಣ. ನಾವು ಈಗ ತನ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ಮಾತಾಡಿದ್ವಿ ಅದ್ರ ಬಗ್ಗೆ ಅಲ್ವಾ. ನೌಕರಿಗೆ ಸ್ಪೆಷಲ್ ಅಲೋಯನ್ಸ್ ನೀಡಲಾಗುವುದು ಎಂದ್ರೆ, ಸ್ಪೆಷಲ್ ಅಲೋಯನ್ಸ್ ಅಂದ್ರೇನು? ವಿಶೇಷ ಭತ್ಯೆ. ಎಲ್ಲಿದೆ ಸರ್ ಇದು? ಇಲ್ಲಿದೆ, ಡಿ ಆಪ್ಷನ್ ಇದೆ. ವಿಶೇಷ ಕೊಡುಗೆನೂ ಅಲ್ಲ, ಅನುದಾನನೂ ಅಲ್ಲ. ಅಲೋಯನ್ಸ್ ಅಂದ್ರೆ ಭತ್ಯೆ ಅಂತ ಅರ್ಥ. ಓಕೆ, ವಿಶೇಷ ಭತ್ಯೆ. ಗೋಲ್ಗೊಥ ಮತ್ತು ವೈಶಾಖಿ ಎಂಬ ಎರಡು ಖಂಡ ಕಾವ್ಯಗಳನ್ನು ಬರೆದವರು ಯಾರು? ಓಕೆ, ಇದನ್ನು ಬರೆದಿದ್ದು ಎಂ ಗೋವಿಂದ ಪೈ, ಗೋಪಾಲಕೃಷ್ಣ ಪೈ ಅಲ್ಲ, ಗೋವಿಂದ ಪೈ. ಸಿರಿಸಂಪಿಗೆ ನಾಟಕ, ಇದು ಕೂಡ ತುಂಬಾ ಸಲ ನಾವು ಎಷ್ಟೋ ವಿಡಿಯೋಗಳಲ್ಲಿ ರಿಪೀಟೆಡ್ ಆಗಿ ನಾವು ಸಾಲ್ವ್ ಮಾಡಿದ್ದೀವಿ. ಯಾರು ಸರ್? ಚಂದ್ರಶೇಖರ ಕಂಬಾರರು ಬರೆದಿರ್ತಕ್ಕಂಥದ್ದು ಸಿರಿಸಂಪಿಗೆ ನಾಟಕ. ಓಕೆ, ನೋಡಿ ಈ ತರ ಸಾಹಿತ್ಯದ ಬಗ್ಗೆ ನಾನು ಹೇಳಿದೆ ನಿಮ್ಗೆ 100 ಕ್ವಶನ್ ಸೀರೀಸ್ ಏನ್ ಮಾಡಿದೆ ಲಿಂಕ್ ಕೊಡ್ತೀನಿ. ಹಾಗೆ ಪ್ರೀವಿಯಸ್ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಓಕೆ, ನೀವು ಏನು ಮಾಡ್ಬೇಕಾಗಿಲ್ಲ, ಇಲ್ಲಿ ನಾನು ಕೋಪರೇಟಿವ್ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. ಅದು ಬಿಟ್ರೆ KPSC ಗ್ರೂಪ್ ಸಿ ಪ್ಲೇ ಲಿಸ್ಟ್ ಏನಿದೆ, ಇದರಲ್ಲೂ ಕೂಡ ಕನ್ನಡದ ಸಾಹಿತ್ಯದ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡಿರೋದಿದೆ. ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ವಿಡಿಯೋಸ್, ಕನ್ನಡ, ಇಂಗ್ಲಿಷು, ಕಂಪ್ಯೂಟರ್, GK ಎಲ್ಲ ನಿಮ್ಗೆ ಈ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಕೋಪರೇಟಿವ್ ಸಂಬಂಧಪಟ್ಟಂತ ಸಾಹಿತ್ಯ, ಕನ್ನಡದ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಓಕೆ, ಕೋಪರೇಟಿವ್ ಆಗಿರ್ಬೋದು, ಬ್ಯಾಂಕಿಂಗ್, ಇದು ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ 2 ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೊಡ್ತೇನೆ. ಹಾಗೆ ನಮ್ಮ ಕನ್ನಡದ ವ್ಯಾಕರಣ ನೀವು ನೋಡಿಲ್ಲ ನೋಡಿ, ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಅಲಂಕಾರ ಛಂದಸ್ಸು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇದು ಮಿಕ್ಕಿದ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಈ ಲಿಂಕ್ಸ್ ಕೂಡ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಚೆಕ್ ಮಾಡ್ಕೊಳ್ಳಿ ನೀವು